ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಡಾಕ್ಟರ್ ಜಿ.ಬಿ. ಹರೀಶ್, ಸಂಶೋಧಕರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. RSS ಬ್ಯಾನ್ನ ಜಟಾಪಟಿ ರಾಜ್ಯದಲ್ಲಿ ಮುಂದುವರೆದಿರುವ ಭಾಗವಾಗಿ RSS ಬಗ್ಗೆನೇ ಹಾಗೆ RSS ಸಂಘಟನೆಯ ಕಾರ್ಯಚಟುವಟಿಕೆ ಬಗ್ಗೆ ಈಗ ಎದ್ದಿರುವ ಅನೇಕ ಪ್ರಶ್ನೆಗಳಿಗೆ ಡಾಕ್ಟರ್ ಹರೀಶ್ ಅವರಿಂದ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ RSS ಮೇಲೆ ಬರ್ತಾ ಇರುವ ಗುರುತರ ಆರೋಪ ಅಂದರೆ ಇದೊಂದು ನೋಂದಾಯಿತವಲ್ಲದ, ತನ್ನ ಖರ್ಚು ವೆಚ್ಚಗಳ ಲೆಕ್ಕವನ್ನು ಕೊಡದ, ಹಾಗೆ ಯಾವ ಮೂಲದಿಂದ ಆದಾಯ ಬರ್ತಿದೆ ಅನ್ನೋದರ ಮಾಹಿತಿಯನ್ನು ಬಹಿರಂಗಪಡಿಸದ ಕಾನೂನು ಬಾಹಿರ ಸಂಘಟನೆ. ಹೌದಾ? ನೋಡಿ, ಈ ಚರ್ಚೆಯನ್ನು ಮಾಡ್ತಿರೋರು ನಮಗೆಲ್ಲ ಗೊತ್ತಿರುವಂತೆ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂತಹ ಜೂನಿಯರ್ ಖರ್ಗೆ ಅವ್ರು ಮಾಡಲಿ. ಆದರೆ ಸರ್ಕಾರ ಅವ್ರದ್ದೇ ಇರೋದರಿಂದ ಮತ್ತು ತೆರಿಗೆ ಇಲಾಖೆ ಇದೆ, ED ಇದೆ, ಅವ್ರಿಗೊಂದು ಆದೇಶ ಕೊಟ್ಬಿಟ್ಟು ಅದೇನಿದೆ ಚೆಕ್ ಮಾಡಿ ಅಂದರೆ ಸಂಜೆ ಹೊತ್ತಿಗೆ ರಿಪೋರ್ಟ್ ಬರುತ್ತೆ. ಈಗಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ. ಈ ಸಂಸ್ಥೆ ಅಂತಲ್ಲ, ಯಾವುದೇ ಸಂಸ್ಥೆ ಆದರೂ ಮಾಡ್ಬೋದು. ಅಂದರೆ ನೀವು ಫೈಲ್ ಮೂಲಕ ಮಾಡೋಕ್ಕೆ, ನಾನು ಡಿಪ್ಲೊಮೇಟ್ ಆಗಿ 3 ವರ್ಷ ಕೆಲಸ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಗೆ ವರ್ಕ್ ಮಾಡುತ್ತೆ ಅಂತ ಒಬ್ಬ ಆಫೀಸರಾಗಿ ನನಗೆ ಗೊತ್ತು. ನಾನು ಫಸ್ಟ್ ಸೆಕ್ರೆಟರಿ ಲೆವೆಲಲ್ಲಿ ವರ್ಕ್ ಮಾಡಿದವನು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಹಾಗಾಗಿ ಅದು ಹಾದಿರಂಪ ಬೀದಿರಂಪ ಮಾಡೋ ಸಬ್ಜೆಕ್ಟೇ ಅಲ್ಲ. ನಿಮ್ಗೆ ಯಾವುದೇ ಒಂದು ಸಂಸ್ಥೆ XYZ ಅದ್ರ ಬಗ್ಗೆ ಅನುಮಾನ ಬಂದರೆ ನೀವು ನಿಮ್ಮ ಇಲಾಖೆಗೆ ಹೇಳಿದ್ರೆ, ಯಾವುದೋ ಒಂದು ಇಲಾಖೆ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟು ಹೆಚ್ಚು ಕಡಿಮೆ ಇನ್ಕಮ್ ಟ್ಯಾಕ್ಸ್ಗೆ ಬರುತ್ತೆ ನೀವು ಕೇಳೋ ಪ್ರಶ್ನೆ, ಅವ್ರಿಗೆ ಹೇಳಿದ್ರೆ ಕೊಡ್ತಾರೆ. ಮತ್ತು ಈ ಪ್ರಶ್ನೆ ಹಾಗಾದರೆ ಮೊದಲನೇ ಸರ್ತಿ ಬ್ಯಾನ್ ಆದಾಗ ಬಂದಿರಲಿಲ್ವಾ? ಆವಾಗ ಸ್ವಾತಂತ್ರ್ಯ ಬಂದಿತ್ತು 48ನೇ ಇಸ್ವಿಲಿ. 2ನೇ ಸರ್ತಿ ಇಂದಿರಾ ಗಾಂಧಿಯವ್ರ ಎಮರ್ಜೆನ್ಸಿ ಸಮಯದಲ್ಲಿ ಬಂದಿತ್ತು. ಆವಾಗಂತೂ 18 ತಿಂಗಳು ತುರ್ತು ಪರಿಸ್ಥಿತಿ ಇದ್ದಿದ್ದರಿಂದ ಎಲ್ಲ ದಾಖಲೆಗಳನ್ನು ನೋಡೋಕ್ಕೆ ತುಂಬ ಪುರ್ಸೊತ್ತಿತ್ತು. ಏಕೆಂದರೆ ವಿರೋಧ ಪಕ್ಷದ ನಾಯಕರು, RSSನವರು, ಸಮಾಜವಾದಿಗಳು ಎಲ್ಲ ಜೈಲಲ್ಲಿದ್ದರು ಅವಾಗ. 3ನೇದು ಅಯೋಧ್ಯ ಆಂದೋಲನದ ಸಮಯದಲ್ಲಿ ಬಾಬ್ರಿ ಮಸೀದು, ರಾಮ ಜನ್ಮಭೂಮಿ 92 ಡಿಸೆಂಬರ್ 6ಕ್ಕೆ RSSನ ಆಮೇಲೆ ಬ್ಯಾನ್ ಮಾಡಿದ್ರು. ಅವಾಗ ಕೂಡ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬ್ಯಾನ್ ಇತ್ತು. ಆಗ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ನ ಆಡಳಿತವೇ ಇತ್ತು, ರಾಜ್ಯ ಸರ್ಕಾರ ಕೂಡ ಕಾಂಗ್ರೆಸ್ ಇತ್ತು, ನಂಗೆ ನೆನಪು. ಅವಾಗ ಕೂಡ ಮಾಡ್ಬೋದಿತ್ತು. ಅಥವಾ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಆಡಳಿತದ ಎರಡು ಅವಧಿಯ ಒಂದು ಸರ್ಕಾರ ಇತ್ತು, ಆಗಲೂ ಮಾಡ್ಬೋದು. ಸಿದ್ದರಾಮಯ್ಯನವರೇ ಈಗ 2ನೇ ಸರ್ತಿ ಆಯ್ಕೆಯಾಗಿ ಬಂದಿದ್ದಾರೆ. ಅದಕ್ಕೆ ಮುಂಚೆ ಕುಮಾರಸ್ವಾಮಿಯವರಿದ್ದರು, ಮತ್ತೊಬ್ಬರಿದ್ದರು. ಇದು ಆರೋಪ ಮಾಡ್ತಿರೋದು ಕೇವಲ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಅಲ್ವಲ್ಲ. ಸ್ವಲ್ಪ ಹಿಂದೋದ್ರೆ ಒಂದು 7-8 ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ವಕ್ತಾರರೊಬ್ಬರು CIA ಏಜೆಂಟ್ ಒಬ್ಬರು ಬರೆದಿರುವ ಪುಸ್ತಕದ ರೆಫರೆನ್ಸ್ ಇಂದ ಹೇಳ್ತಾರೆ, ಈ ಫಂಡಿಂಗ್, ಅದರಲ್ಲೂ ಫಾರಿನ್ ಫಂಡಿಂಗ್ ಅನ್ನೋದು RSSಗೆ ನೆಹರು ಕಾಲದಿಂದ ಕೂಡ ಇತ್ತು. ನೆಹರು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋಕ್ಕೆ, ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಕಾಮರಾಜ್ ಅವರ ಹತ್ಯೆ ಮಾಡಲಿಕ್ಕೆ ಅಮೇರಿಕಾದಿಂದ RSSಗೆ ಫಂಡಿಂಗ್ ಆಗ್ತಾ ಇತ್ತು. ಇದಕ್ಕೊಂದು ಅಕೌಂಟಬಿಲಿಟಿ ಬೇಕಲ್ವಾ? ಅಟ್ಲೀಸ್ಟ್ ಸ್ಪಷ್ಟನೆ ಬೇಕಲ್ವಾ ಅಂತ. ಒಂದು ತುಂಬ ತಮಾಷೆಯಾಗಿದೆ ಅವರ ಆರೋಪ. ನಾನು ನೋಡಿಲ್ಲ, ನಿಮ್ಮ ಮಾತಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. CIA ಅನ್ನುವುದು ಭಾರತದ ದೇಶದ ಒಳಗೆ ಇರುವಂಥ ವ್ಯವಸ್ಥೆಯನ್ನು ಅದು ಕಂಟ್ರೋಲಿಗೆ ತಗೊಳುತ್ತೆ ಅಂದರೆ ಯಾವುದೇ ಕೇಂದ್ರ ಸರ್ಕಾರ ಏನು ಮಾಡ್ತಿರುತ್ತೆ? ಆ ಕಾಲದಲ್ಲಿ ಇದ್ದಿದ್ದು ನೀವೇ ಹೇಳೋ ಪ್ರಕಾರ ನೆಹರು ಅವ್ರ ಕಾಲದ ಸರ್ಕಾರ. ಹಾಗಾಗಿ CIA ಹಿಂಗೆ ಫಂಡ್ ಕೊಡ್ತಾ ಇದೆ, ನಾವೇನೂ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಅಸಹಾಯಕ ಸ್ಥಿತಿನಲ್ಲಿ ಭಾರತದ ಮೊದಲ ಅಥವಾ 2ನೆಯ ಚುನಾಯಿತ ಸರ್ಕಾರ ಇರೋದಾದರೆ ಆ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ವಾಸಿ. ಅಂದರೆ ನೆಹರು ಅವರು ಅಷ್ಟೊಂದು ಅಸಹಾಯಕರಾಗಿದ್ರಾ? ಹಾಗಂತೂ ತೋರಿಸ್ತಿಲ್ಲ. ನೆಹರು ಅವರು ಒಂದು ಇಂಟರ್ನ್ಯಾಷನಲ್ ದೊಡ್ಡ ಚಾಂಪಿಯನ್ನು, ರಾಜಕೀಯ ಮುತ್ಸದ್ದಿ ಅವರು ಆಗಿದ್ದರು. ನೆಹರು ಅವರು ಆಗಿಲ್ಲ ನಾನು ಖಂಡಿತ ಹೇಳ್ತಿಲ್ಲ, ಆಗಿದ್ದರು. ಅವ್ರಿಂದ ಕೆಲವು ಒಳ್ಳೆಯದು ಆಗಿದೆ, ಕೆಲವು ತಪ್ಪುಗಳು ಆಗಿದೆ. ಹಾಗಾಗಿ CIA ಕಾಲದಿಂದನೇ ಇದಕ್ಕೊಂದು ಫಂಡಿಂಗ್ ಆಗ್ತಿತ್ತು. ಅದು ಏನಕ್ಕೆ? ಭಾರತವನ್ನು ದುರ್ಬಲಗೊಳಿಸೋಕ್ಕೆ. RSSನ ಮೂಲ ಉದ್ದೇಶನೇ ಭಾರತವನ್ನು, ಹಿಂದೂಗಳನ್ನು ಸಂಘಟನೆ ಮಾಡೋದು ಅಂತಿರುವಾಗ, ಮತ್ತು ಯಾರು ಬೇಕಾದರೂ RSSನ ಕೆಲಸಕ್ಕೆ ನಿಮಗೆ ಆ ತತ್ವ ಸಿದ್ಧಾಂತ ಇಷ್ಟ ಇದ್ದರೆ ಬರ್ಬೋದು ಅಂತ ಅದು 100 ಸರ್ತಿ RSS ಮತ್ತೆ ಹೇಳಿರುವಾಗ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೂ ನೀವು ಕೇಳಿದ್ದಕ್ಕೆ ಹೇಳಬೇಕು ಅಂದರೆ, ಒಂದು ಗಣತಂತ್ರ ದಿವಸದ ಪೆರೇಡ್ನಲ್ಲಿ
ಸ್ವತಃ ನೆಹರು ಅವರೇ RSSನ ಒಂದು ತುಕಡಿ, ಒಂದು ಗುಂಪು ಬಂದು ಗಣತಂತ್ರದ ಪೆರೇಡ್ನಲ್ಲಿ ಅವ್ರು ಭಾಗವಹಿಸ್ತಾರೆ. ಅದು ಫೋಟೋನೇ ಇದೆ ಅದು. ಬಟ್ ಇದು ಮಿತ್ ಅಂತಾರೆ. ಕೇವಲ RSSನವರು ಈಗ ತಮ್ಮ ವಾದವನ್ನು ಮಂಡಿಸ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವ ಒಂದು ಸುಳ್ಳು ನಿದರ್ಶನ ಅಂತಾರೆ. ರಸಿಕ ಪುತ್ತಿಗೆ ಅಂತ ಒಬ್ಬರು ಕನ್ನಡ ಲೇಖಕರಿಗೆ, ಯಾರು ಹೇಳಲ್ಲ ಅವ್ರ ಹೆಸರನ್ನು, ರಾಷ್ಟ್ರಪುರುಷ ಗುರೂಜಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದೆಲ್ಲ ಇಲ್ಲಿ ಯಾವ BJPನೂ ಇರಲಿಲ್ಲ ಆ ಪುಸ್ತಕ ಬಂದಾಗ, ಅದೆಲ್ಲ ಕಾಂಗ್ರೆಸ್ನ ಆಡಳಿತದ ಕಾಲದಲ್ಲೇ ಬಂದಿರೋ ಪುಸ್ತಕ. ಅದನ್ನು ತೆಗೆದು ನೋಡ್ಬೋದು. ಅದರೊಳಗಡೆ ತುಂಬ ಚೆನ್ನಾಗಿರೋ ಒಂದು ಪಥಸಂಚಲನದ ಫೋಟೋ ಇದೆ ಮತ್ತು ಅದು ಅನೇಕ ಸತಿ ರಿಪೋರ್ಟಿಂಗ್ ಆಗಿದೆ. ನೀವು ನೆಹರು ಬಗ್ಗೆ ಮಾತನಾಡ್ತಾ ಇದ್ರಿ, ಅಥವಾ ನೆಹರು ಕಾಲಘಟ್ಟದಲ್ಲಿ RSSನ ಮೇಲಿದ ಆರೋಪದ ಬಗ್ಗೆ ಮಾತನಾಡ್ತಿದ್ವಿ. ಆರೋಪ ಅಲ್ಲಿಗೆ ನಿಲ್ಲಿಲ್ಲ. ನಂತರದ ದಿನಮಾನಗಳಲ್ಲೂ ಕೂಡ, ಫಾರ್ ಎಕ್ಸಾಂಪಲ್ ಗುಜರಾತ್ನಲ್ಲಿ ಭೂಕಂಪ ಆದ ಸಂದರ್ಭದಲ್ಲಿ, ಒರಿಸ್ಸಾದಲ್ಲಿ ಸೈಕ್ಲೋನ್ ಆದ ಸಂದರ್ಭದಲ್ಲೂ ಕೂಡ RSSಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇತ್ತು. ಆದರೆ ಅದನ್ನು ಅಲ್ಪಸಂಖ್ಯಾತರ ವಿರುದ್ಧದ ಕೋಮು ದಳ್ಳೂರಿಗೆ RSS ಬಳಕೆ ಮಾಡ್ಕೊಳ್ತು ಅನ್ನೋ ಆರೋಪ ಕೂಡ ಇದೆ. ಆರೋಪ ಇದೆ ಅಲ್ವಾ? ಈ ಆರೋಪ ಪ್ರತ್ಯಾರೋಪ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ, ಯಾರು ಬೇಕಾದರೂ ಮಾಡ್ಬೋದು. ಸತ್ಯವನ್ನು ಜನಗಳ ಮುಂದೆ ಇಡಬೇಕು, ಸತ್ಯವನ್ನು ಸಮಾಜಕ್ಕೆ ತೋರಿಸಿ ಯಾರ ಬಗ್ಗೆ ಇವ್ರು ಆರೋಪ ಮಾಡ್ತಿದ್ದಾರೋ ಅವ್ರನ್ನ ಎಕ್ಸ್ಪೋಸ್ ಮಾಡಿ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರಬೇಕು ಅಂತ ಅವ್ರಿಗೆ ಇದ್ದಿದ್ರೆ, ಯಾರು ಈ ಥರ ಆರೋಪ ಮಾಡ್ತಾರೆ ಅವ್ರು ಈ ಥರ ಹಿಟ್ ಆ್ಯಂಡ್ ರನ್ ಅಂತಾರೆ. ಇದಕ್ಕೆ ನಾರ್ಮಲಿ ನಮ್ಮ ಊರಿನ ಮನೆ ಭಾಷೆಯಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಅಂತ ಹೇಳಿಬಿಟ್ಟು ಏನೋ ಒಂದು ಹೇಳಿಬಿಡೋದು, ಆಮೇಲೆ ಅಲ್ಲಿಂದ ಅವರು ಓಡೋಗ್ಬಿಡೋದು ಅಲ್ವಾ. ದೇ ಹ್ಯಾವ್ ಆಲ್ ದಿ ಟೈಮ್ ಇನ್ ದೇರ್ ಹ್ಯಾಂಡ್ಸ್. ಎಷ್ಟು ಈಗಲೂ ಸಮಯ ಇದೆ, ಮುಂಚೆನೂ ಸಮಯ ಇತ್ತು, ಅದನ್ನು ಅವರು ಆರಾಮಾಗಿ ಅವರು ಅದನ್ನು ಮಾಡ್ಬೋದು. ಒಂದು. ಎರಡನೇದು, ಬೇರೆ ಬೇರೆ ಕೇಂದ್ರ ಸರ್ಕಾರಗಳು ಫೈನಾನ್ಷಿಯಲ್ ನೀತಿಗಳನ್ನು ತರುವಾಗ, ನಾನೇನು ಆ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ ಅಲ್ಲ, ನಂಗೆ ಗೊತ್ತಿರೋ ಸಣ್ಣ ಮಿತಿಯಲ್ಲಿ ಹೇಳ್ತಿದ್ದೀನಿ. ವಿದೇಶದಿಂದ ಹಣ ಬರಬೇಕಾದ್ರೆ ಅದಕ್ಕೊಂದು ಇದಿರುತ್ತೆ, ಏನು ಹೇಳ್ತಾರೆ, ನಿಯಮಗಳಿರುತ್ತೆ. ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬರುತ್ತೆ. ಈಗ ಅನೇಕ ಕ್ರೈಸ್ತ ಮಿಷನರಿ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಬೆಂಗಳೂರಿನಲ್ಲೂ ಇದೆ, ಬೇರೆ ಊರಲ್ಲಿ. ಅವ್ರಿಗೂ ಕೂಡ ಖಂಡಿತ ಬೇರೆ ದೇಶದಿಂದ ಬರ್ತಿತ್ತು. ಅದಕ್ಕೆ ಎಲ್ಲಿಂದ ತರಬೇಕು ಅದೆಲ್ಲ ಆಡಿಟ್ ಆಗಿದೆಯಾ, ಕರೆಕ್ಟಾಗಿ ಕಾನೂನು ಮೂಲಕ ಬರುತ್ತೆ ಅಂದರೆ ಖಂಡಿತ ಅದು ಬರಬಹುದು. ಫಾರಿನ್ ಫಂಡ್ ಬರುತ್ತೆ ಅನ್ನೋದೇ ಒಂದು ಆರೋಪದ ವಿಷಯ ಆಗೋಕ್ಕೆ ಸಾಧ್ಯ ಆಗಲ್ಲ. ಬರುತ್ತಿರುವುದು ಏನು ಹೇಳ್ತೀರಾ, ದೇಶದ ಭದ್ರತೆಗೆ ಮಾರಕವಾಗ್ತಿದೆಯೇ ಇಲ್ವೇ? ಈಗ ಉದಾಹರಣೆಗೆ ಅನೇಕ ಭಯೋತ್ಪಾದಕ ಇಸ್ಲಾಮಿನ ಹೆಸರಿನ ಸಂಘಟನೆಗಳು ನಮ್ಮ ದೇಶದಲ್ಲಿ ನಡೀತವೆ. ಎಷ್ಟೊಂದು ಸತಿ ಗೌರ್ಮೆಂಟೇ ರೈಡ್ ಮಾಡ್ತಾ ಇರುತ್ತೆ. ಅವ್ರಿಗೆ ಅನೇಕ ಅಕ್ಕಪಕ್ಕದ ಬಾಂಗ್ಲಾದೇಶದಿಂದನೋ ಪಾಕಿಸ್ತಾನದಿಂದನೋ ಇನ್ನೊಂದು ದೇಶದಿಂದನೋ ಫಂಡ್ ಬರ್ತಾಯಿತ್ತು, ಶಸ್ತ್ರಾಸ್ತ್ರಗಳಿಗೋಸ್ಕರ ಕೊಂಡ್ಕೊಳ್ಳೋಕೆ ಬರ್ತಿತ್ತು ಅಂತೆಲ್ಲ ನಮಗೆ ಮಾಹಿತಿ ಸರ್ಕಾರವೇ ಕೊಟ್ಟಿರೋದಿದೆ ಅಲ್ವಾ. ಆ ಸ್ವರೂಪಕ್ಕೂ ಈ ಸ್ವರೂಪಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅಂದರೆ, ಅಲ್ಲಿಂದ ಯಾರು ಫಂಡ್ ಮಾಡಿದರೆ ಅವರು ವಾಲಂಟ್ರಿಯಾಗಿ ಮಾಡಿರ್ತಾರೆ. ಮಾಡಬೇಕಾದ್ರೆ ಅದು ಗೌರ್ಮೆಂಟಿನ ಚಾನೆಲ್ ಮೂಲಕ ಒಂದು ರೂಪಾಯಿ ಕೂಡ ಬರೋಕ್ಕಾಗಲ್ಲ ಅಲ್ವಾ. ಬಂದಾಗ ಅದು ಎಲ್ಲ ರೀತಿಯ ತಪಾಸಣೆ ಅಂತಿರೋ, ಆಡಿಟ್ ಅಂತಿರೋ, ಏನು ಹೇಳ್ತಿರೋ ಅದೆಲ್ಲದಕ್ಕೂ ಅದು ಒಳಗಾಗೇ ಇರುತ್ತೆ. ಅದೇ ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇರೋದು, 2014 ನಂತರ ಏನೋ ಒಂದು ಇವ್ರಿಗೆ ಅನುಕೂಲವಾಗುವ ಸರ್ಕಾರ ಇದೆ ಅಂತ ಉಳಿದವ್ರು ಭಾವಿಸೋದಾದರೆ ಹಾಗೇನಿಲ್ಲ. ನನ್ನ ಪ್ರಕಾರ ಅದೇನೇ ಆಯಿತು, ಹಾಗೆ ತೊಗೊಂಡ್ರು ಕೂಡ. ಅದಕ್ಕಿಂತ ಮುಂಚೆ 60-70 ವರ್ಷ ಇಲ್ಲಿ ಹಾಗಾದರೆ ಗೃಹ ಇಲಾಖೆ ಏನು ಮಾಡ್ತಿತ್ತು, ಇಲ್ಲಿಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ಏನು ಮಾಡ್ತಿತ್ತು ಅಲ್ವಾ. ಹಾಗಾಗ್ಬಿಟ್ರೆ ಏನಾಗುತ್ತೆ, ಇವ್ರು ಹೇಳೋ ಮಾತೇ ನಿಜ ಅಂದರೆ ಆ ಎಲ್ಲ ಇಲಾಖೆಗಳ ವೈಫಲ್ಯವನ್ನು ತೋರಿಸುತ್ತೆ. ಅಷ್ಟು ದೀರ್ಘಕಾಲದ ವೈಫಲ್ಯವನ್ನು. ವೈಫಲ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿತ್ತು ಅಲ್ವಾ. ಅಂದರೆ ಇವ್ರೇನು ಮಾಡ್ತಿದ್ದಾರೆ, ಕಾಲ ಮೇಲೆ ಕೊಡ್ಲಿ ಹೊಡ್ಕೊಳ್ಳೋ ಥರ ತಮ್ಮ ಸುದೀರ್ಘಾವಧಿಯ ಕೇಂದ್ರ ಸರ್ಕಾರಗಳ ವೈಫಲ್ಯವೇನೋ ಅನ್ನೋ ಥರವೇ ಆಗುತ್ತೆ ಮುಂದುವರೆದು. ಅವಾಗ ಸರಿ, ಹಿಂದಿನ ಸರ್ಕಾರಗಳು ಕಾರ್ಯನಿರ್ವಹಿಸಲಿಲ್ವೋ ಅಥವಾ ಇದ್ರ ಬಗ್ಗೆ ತನಿಖೆ ನಡೆಸಲಿಲ್ವೋ ಅದನ್ನು ಈಗ ನಾವು ನಿಂತು ಪ್ರಶ್ನೆ ಮಾಡಿದ್ರೂ ಕೂಡ ಮತ್ತೆ ವಾಪಸ್ ಹೋಗಿ ತನಿಖೆ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇತ್ತೀಚಿನ ಆರೋಪನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆದ ಸಂದರ್ಭದಲ್ಲಿ, ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರವನ್ನು ಕಟ್ಟೋ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಅಂದರೆ ಆ ಮಂದಿರಕ್ಕೋಸ್ಕರ ಭೂಮಿ ಖರೀದಿ ಮಾಡೋ ಸಂದರ್ಭದಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗೋಯ್ತು. ಟ್ರಸ್ಟ್ನ ಅಡಿಯಲ್ಲಿದ್ದ ಹಣವನ್ನು ಕೂಡ RSS ಹಾಗೆ BJP ದುರುಪಯೋಗ ಮಾಡ್ಕೊಳ್ತು ಆರೋಪ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿಯವರ ಹೆಸರಿನಲ್ಲಿ ಗಾಂಧಿ ಅನ್ನೋದೇ ಮೊದಲು ಗಾಂಧೀಜಿಯವ್ರಿಗೆ ಮಾಡೋ ಅವಮಾನ. ಯಾಕೆಂದರೆ ಅವರು ಗಾಂಧಿ ಪರಿವಾರದವರಲ್ಲ. ಸತ್ಯವನ್ನೇ ಗಾಂಧೀಜಿಯವ್ರ ಬಗ್ಗೆ ನಂಗೆ ವೈಚಾರಿಕವಾಗಿ ಕೆಲವು ಭಿನ್ನಾಭಿಪ್ರಾಯ ಇದೆ ಸಂಶೋಧಕನಾಗ, ಅದು ಬೇರೆ. ಆದರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಮಹಾಪುರುಷರಲ್ಲಿ ಗಾಂಧೀಜಿಯವರೊಬ್ಬರು ಕೂಡ ಅನ್ನೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಯಾವ ಗಾಂಧೀಜಿಯ ಫ್ಯಾಮಿಲಿಯ ಮೂಲದಲ್ಲಿ ಇವ್ರು ಬಂದಿದ್ದಾರೆ, ಯಾಕೆ ಇವ್ರು ತಮ್ಮ ಹೆಸರನ್ನು ಮೊದಲು ಸುಳ್ಳು ಬರೆಸ್ಕೊಳ್ತಾರೆ? ಇವರು ಚುನಾವಣಾ ಆಯೋಗಕ್ಕಾಗಲಿ ಅಥವಾ ಆಧಾರ ಸಂಸ್ಥೆಗಾಗಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದೇ ನಾಗರಿಕರಾಗಿ ಇವ್ರು ಮಾಡ್ತಿರೋ ಮೊದಲನೇ ಕಾನೂನು ಉಲ್ಲಂಘನೆ. ಆ ದೃಷ್ಟಿಯಿಂದ ನೀವು ಯಾರ ಹೆಸರು ಹೇಳಿದರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ತೊಗೋಬೇಕಾಗುತ್ತೆ. ಈಗ ರಾಮ ಜನ್ಮಭೂಮಿದು ಅಂದರೆ ಕೇಂದ್ರ ಸರ್ಕಾರ, ಮೋದಿಯವ್ರ ನೇತೃತ್ವ ಸರ್ಕಾರವೇ ಇತ್ತು. ಅದೆಲ್ಲ ಸೆಂಟ್ರಲ್ ಇದರಿಂದ ಸುಪ್ರೀಂ ಕೋರ್ಟಿಂದ ತೀರ್ಪು ಬಂದಾಗ
ಅಂದರೆ ರಾಮ ಜನ್ಮಭೂಮಿಯಲ್ಲಿ ಕಟ್ಟಬೇಕು ದೇವಸ್ಥಾನ ಅಂದಾಗ ಆಗ ಕೇಂದ್ರ ಸರ್ಕಾರವೇ ನಾವು ಹಣಕಾಸನ್ನು ಕೊಡಬಹುದು ಅನ್ನೋವಂಥ ಒಂದು ಪ್ರಸ್ತಾಪನೆಯನ್ನು ಮಾಡ್ತೀವಿ, ನಾವು ಕೊಡ್ತೀವಿ. ಯಾಕೆಂದ್ರೆ BJP ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದೆ ಹಿಂದೆ ಅಂತ. ಅವಾಗೇನು ರಾಮ ಜನ್ಮಭೂಮಿ ನ್ಯಾಸ್ ಮಂಚ್ ಟ್ರಸ್ಟಿನ ಜನ ಹೇಳಿದ್ದು ಇದು ಜನತೆಯ ಹೋರಾಟ, ಸಾಮಾನ್ಯ ಜನ ಹೋರಾಡ್ಕೊಂಡ್ಬಂದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನವರೆಲ್ಲ ಆಮೇಲೆ ಜಾಯ್ನ್ ಆದರೂ ಅದರಿಂದ ಚಳುವಳಿಗೆ ಬಲ ಬಂತು. RSSನವರು ಬರೋಕ್ಕಿಂತ ಮುಂಚೆ ಕೂಡ ರಾಮ ಜನ್ಮಭೂಮಿ ಹೋರಾಟ ನಡೆದಿದೆ, ಅದು ಫ್ಯಾಕ್ಟ್. ಅದು 78 ಯುದ್ಧಗಳು ರಾಮ ಜನ್ಮಭೂಮಿಗೋಸ್ಕರ ಒಂದು ಬಾಬರ್ನ ಕಾಲ ಆದಮೇಲೆ ಬೇರೆ ಬೇರೆ ಅಕ್ಬರ್ ಕಾಲದಿಂದ ನಡ್ಕೊಂಡು ಬಂದಿದೆ. ಆಮೇಲೆ ವಿಶ್ವ ಹಿಂದೂ ಪರಿಷತ್ ಬಂದ ಮೇಲೆ ಅದು RSSದೇ ಒಂದು ಪರಿವಾರ ಸಂಸ್ಥೆ ಬಂದಮೇಲೆ ಖಂಡಿತ ಅದಕ್ಕೊಂದು ಮೊಮೆಂಟಮ್ ಅಂತಿರಲ್ಲ, ಒಂದು ವೇಗ ಬಂತು. ಅದ್ವಾನಿಯವರು ಬಂದರು, ಮತ್ತೊಬ್ಬರು ಬಂದರು, ಎಲ್ಲ ಬಂದರು. ಆದರೆ ಇದು ಜನಾಂದೋಲನ ಆದ್ದರಿಂದ ಜನಗಳೇ ₹1 ನಾವು ಕೇಳ್ತೀವಿ ಸಮಾಜದಲ್ಲಿ, ಪ್ರತಿಯೊಬ್ಬರು ₹1 ಕೊಡಿ ಅಂತ. ಅವರು ಟ್ರಸ್ಟಿಗೆ ಕೊಡ್ತಾರೆ. 1 ದಿವಸ 2 ದಿವಸದಲ್ಲಿ ಅಷ್ಟು ಹಣವನ್ನು ಜನಗಳೇ ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಮಾಡಿದ್ರು. ಹಾಗಾಗಿ ಇಡೀ ದೇವಸ್ಥಾನದ ಖರ್ಚು, ಮುಂದಿನ ಮೇಂಟೆನೆನ್ಸಿಗೆ ಬೇಕಾದ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿನ ಜನನೇ ಕೊಡಬೇಕಾದ್ರೆ ಯಾವುದೋ ಒಂದು ಭೂಮಿ ಖರೀದಿಯಲ್ಲಿ ಅಲ್ಲಿ ಏನೋ ಒಂದು ಇದಾಗತ್ತೆ, ಅವ್ಯವಹಾರ ಆಗುತ್ತೆ ಅಂತಿದೆ ಅಲ್ವಾ, ಅದು ಒಂದು ದೂರದ ಆರೋಪ. ಇನ್ನೂ ನೀವು ಗಮನಿಸಿ, ಭಾರತದ ಸಾಂಸ್ಕೃತಿಕ ಐಡೆಂಟಿಟಿಗಳಲ್ಲಿ ರಾಮ, ಕೃಷ್ಣ, ಶಿವ ಇದೆಲ್ಲ ಒಂದು. ಅದಕ್ಕೆ ಸಂಬಂಧಪಟ್ಟಂಥ ಅಷ್ಟು ದೊಡ್ಡದೊಂದು ಸಮಾರಂಭ ನಡಿಬೇಕಾದ್ರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವ್ರುಗಳು ಯಾರ ಹೆಸರು ತಾವು ಹೇಳಿದ್ರೆ, ಅವರ ಕಾರ್ಯಕ್ರಮದಲ್ಲಿ ಕೂಡ ಅವ್ರ ಇನ್ವಿಟೇಷನ್ ಇದ್ದರೂ ಭಾಗವಹಿಸಲಿಲ್ಲ ಅವರು. ಭಾರತಕ್ಕೆ ಸಂಬಂಧಪಟ್ಟಂಥ ಹಿಂದೂ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಯಾವ ಐಡೆಂಟಿಟಿ ಜೊತೆಯಲ್ಲೂ ಪ್ರಿಯಾಂಕ್ ಅವರಾಗಲಿ, ಅಂದರೆ ಅಲ್ಲಿರೋ ಪ್ರಿಯಾಂಕ್ ಅವರಾಗಲಿ, ಡೆಲ್ಲಿಯ ಪ್ರಿಯಾಂಕ್ ಅವರಾಗಲಿ ಅಥವಾ ಕರ್ನಾಟಕದ ಪ್ರಿಯಾಂಕ್ ಅವರಾಗಲಿ ಗುರುತಿಸ್ಕೊಳ್ಳೋಕೆ ರೆಡಿ ಇಲ್ಲ. ಹಾಗಾಗಿ ಅವರು ಪ್ರತಿ ಸತಿ ಎಡವಿ ಬೀಳ್ತಿದ್ದಾರೆ, ಮುಗ್ಗರಿಸಿ ಬೀಳ್ತಿದ್ದಾರೆ. ಒಂದು ಸರ್ತಿ ಅವರು ಹಿಂದೂ ಸಮಾಜದ ಜೊತೆ ತಮ್ಮನ್ನು ಗುರುತಿಸ್ಕೊಂಡ್ರೆ ಅವರು RSS ಥರನೇ ಅವರು ಶಕ್ತಿಶಾಲಿಯಾಗಿ ಬೆಳಿಬೋದು, BJP ಅವ್ರ ಥರನೇ ಅವರು ಶಕ್ತಿಶಾಲಿಯಾಗಿ ಬೆಳಿಬೋದು. ಅಂದರೆ ನೀವು ಬಂದ್ರಲ್ಲ, ಹಿಂದುತ್ವದ ಜೊತೆ ಬನ್ನಿ, ಹಿಂದುತ್ವದ ಜೊತೆ ನೀವು ಹೆಜ್ಜೆ ಹಾಕಿ, ನಿಮ್ಗೆ ಯಶಸ್ಸಿದೆ ಅಂತ ನಾನು ಹೇಳೋಕ್ಕೆ ಪ್ರಯತ್ನಿಸ್ತೀನಿ. ಹಾಗಾದ್ರೆ ಆರೋಪ ಮಾಡೋರ ಉದ್ದೇಶ ಏನು ಅಂತ ಬಂದ್ಬಿಡುತ್ತೆ. ಆರೋಪ ಅದು ಪಾಯಿಂಟ್. ಇವಾಗ ಆ್ಯಕ್ಚುಲಿ ನೀವು ಡಿಸ್ಕಷನಿಗೆ ಬಂದ್ರಿ, ಇದುವರೆಗೂ ನೀವು ಸುತ್ತಮುತ್ತ ಮಾತಾಡ್ತಾ ಇದ್ರಿ. ಹಿಂದುತ್ವದ ಕುತ್ತಿಗೆ ಹಿಚುಕಿ ನಾಶ ಮಾಡುವುದು, ಈ ದೇಶದ ಹಿಂದೂ ಐಡೆಂಟಿಟಿಯನ್ನು ನಾಶ ಮಾಡೋದು. ಹಾಗಾಗಿ RSS ನಿಲುವಿರೋದೇನು ಅಂದರೆ, ಈ ದೇಶದಲ್ಲಿ ಒಬ್ಬರು ಕ್ರಿಶ್ಚಿಯನ್ರು ಅಥವಾ ಒಬ್ಬರು ಮುಸಲ್ಮಾನರು ಇರಲಿಲ್ಲ ಅಂತ ಅಂದ್ಕೊಳ್ಳಿ. 1925 ಅವ್ರು ಹೇಳಿದ್ದು ಡಾಕ್ಟರ್ ಕೇಶವಬಲಿರಾಮ್ ಹೆಡ್ಗೇವಾರ್. ಆಗಲೂ ನಾವು RSS ಸ್ಥಾಪನೆ ಮಾಡಬೇಕಾಗಿತ್ತು. ಇದು ಪಾಯಿಂಟ್. ಯಾಕೆ ಅಂದರೆ ಅಷ್ಟೊತ್ತಿಗಾಗಲೇ 1919 ಸುಮಾರಿಗೆ 20ರ ಸುಮಾರಿಗೆ ಖಿಲಾಫತ್ ಚಳುವಳಿ ನಡೆದಿತ್ತು ಕೇರಳದಲ್ಲಿ, ಮೋಪ್ಲಾ ದಂಗೆ. ಆಗ ಇಸ್ಲಾಂ ಖತ್ರೆ ಮೆಹೆ, ಇಸ್ಲಾಂ ಕಷ್ಟದಲ್ಲಿದೆ, ಸಂಕಟದಲ್ಲಿದೆ ಅಂತ ಒಂದು ಪ್ಯಾನ್ ಇಸ್ಲಾಮಿಕ್, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇಸ್ಲಾಮಿಕ್ ಒಂದು ಭುಗಿಲು, ಒಂದು ಗುಂಪು ಹೇಳ್ತು, ಒಂದು ಗಲಾಟೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಲೋಕಮಾನ್ಯ ತಿಲಕರು ನಿಧನರಾಗಿದ್ದರು 1920. ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಅವರ ವಕೀಲಿ ಕೆಲಸ ಎಲ್ಲ ಮುಗಿಸಿ ಬಂದಿದ್ದರು. ಆವಾಗ ಅವ್ರಿಗನ್ನಿಸ್ತು, ಭಾರತಕ್ಕೆ ನಾನು 6 ತಿಂಗಳಲ್ಲಿ ಸ್ವರಾಜ್ಯ ತಂದುಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಇದೆ. ಗಾಂಧೀಜಿಯವ್ರು ಹೇಳಿದ ಮಾತಿದು, ಹಿಂದೂ ಮುಸ್ಲಿಮರು ಒಂದಾದರೆ 6 ತಿಂಗಳಲ್ಲಿ ನಾವು ಬ್ರಿಟಿಷರನ್ನು ಓಡಿಸಿ ಸ್ವರಾಜ್ಯ ತರಬಹುದು. ಅಂದರೆ ಹಿಂದೂ ಮುಸ್ಲಿಮರ ಏಕತೆ ಎನ್ನುವುದು ಗಾಂಧೀಜಿಯವ್ರ ತಲೆಯಲ್ಲಿ ಆವಾಗಲೇ ಕೂತ್ಬಿಟ್ಟಿತ್ತು. ಅಂದರೆ ಇದೇನು ಹಿನ್ನೆಲೆ ಇತ್ತು ಈ ಮಾತು ಬರೋದಕ್ಕೆ, ಹಿಂದೂಗಳ ಒಗ್ಗಟ್ಟಿಗೆ ಅನ್ನೋದಕ್ಕೆ ನಾನು ತಮ್ಗೆ ಹೇಳ್ತಾ ಇರೋದು. ಆವಾಗ ಖಿಲಾಫತ್ ಮೂಮೆಂಟ್ ನಡೀತು. ಖಿಲಾಫತ್ ಮೂಮೆಂಟಲ್ಲಿ ಈ ಖಲೀಫರ ಜೊತೆ ಇರುವಂಥ ಟರ್ಕಿಯ ಮೂಲಭೂತವಾದಿ ಇಸ್ಲಾಮಿನ ಜನಕ್ಕೆ ಸೋಲುಂಟಾಯಿತು. ಮುಸ್ತಫಾ ಕಮಲ್ ಪಾಷಾನ ಒಂದು ಉದಾರವಾದಿ ನಿಲುವಿಗೆ ಗೆಲುವಾಯಿತು. ಉದಾರವಾದಿ ನಿಲುವಿಗೆ ಗೆಲುವಾದರೆ ನೀವು ಖುಷಿ ಪಡಬೇಕೋ ಸಂಕಟ ಪಡಬೇಕೋ? ಹೆಣ್ಮಕ್ಳಿಗೆ ಸಮಾನತೆ ಅಥವಾ ಅವರ ಅಭಿವ್ಯಕ್ತಿಗೆ ಅವಕಾಶ ಸಿಕ್ಕರು ಖುಷಿ ಪಡಬೇಕು, ಸಂಕಟ ಪಡಬೇಕು? ಸಂಕಟ ಪಡೋ ಪರಿಸ್ಥಿತಿ ಬಂದು ಭಾರತದಲ್ಲಿ ಯಾರು ಇಸ್ಲಾಮಿನ ಮೂಲಭೂತವಾದಿಗಳಿದ್ದಾರೆ, ಕೇರಳದಲ್ಲಿ ಹಿಂದೂಗಳನ್ನು ಕಗ್ಗೊಲೆ ಮಾಡಿದ್ರು, ನರಸಂಹಾರ ಮಾಡಿದ್ರು. ಹಿಂದೂ ಸ್ತ್ರೀಯರನ್ನು ಮಲಬಾರ್ನಲ್ಲಿ, ಮೋಪ್ಲಾದಲ್ಲಿ ಅವರು ಅತ್ಯಾಚಾರ ಮಾಡಿದ್ರು. ಈ ಹಿಂದೂ ಮುಸ್ಲಿಂ ಏಕತೆಯ ಒಂದು ಟ್ರ್ಯಾಪ್ಗೆ ಇವ್ರು ಬೀಳ್ತಾ ಇದ್ದಾರೆ. ದೇಶದ ದೃಷ್ಟಿಯಿಂದ ನಾವೆಲ್ಲ ಒಂದೇ, ಆ ಥರ ಬೇರೆ ಬೇರೆ ಐಡೆಂಟಿಟಿಗಳಲ್ಲಿ ನಾವು ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಪಾಯಿಂಟನ್ನು ನಾನು ಹೇಳಿದೆ ಅಂದರೆ, 1921 ಇದಾದಾಗ RSSನ ಸ್ಥಾಪಕರಾದ ಕೇಶವ ಬಲಿರಾಮ್ ಹೆಡ್ಗೇವಾರ್ ವಾಸ್ ನಾಟ್ ಇನ್ RSS. ಯಾಕೆಂದರೆ RSS ಇರಲಿಲ್ಲ, ಅವರು ಕಾಂಗ್ರೆಸ್ನಲ್ಲಿದ್ದರು. ನಂಗೆ ಗೊತ್ತು, ಅನೇಕರು ಆಮೇಲೆ ಪ್ರಶ್ನೆ ಕೇಳ್ಬೋದು, ಅವರು ಕಾಂಗ್ರೆಸ್ನಲ್ಲೇ ಇರಲಿಲ್ಲ ಅಂತಲೂ ಪ್ರಶ್ನೆ ಕೇಳ್ಬೋದು. ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ತುಂಬ ಮುಖ್ಯ. ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂಗಳ ಪರಿಸ್ಥಿತಿ ಏನಿರುತ್ತೆ? ಈ ಥರದ ಒಂದು ಒಡಕು ಹಿಂದೂಗಳಲ್ಲೇ ಇದೆ. ಜೊತೆಗೆ ರಾಜಕೀಯವಾಗಿ ಬೇರೆ ಈ ಥರದ ಒಂದು ಅಪೀಸ್ಮೆಂಟ್, ಹಿಂದೂ ಮುಸ್ಲಿಂ ಏಕತೆಯ ಒಂದು ಅಪೀಸ್ಮೆಂಟ್ ಶುರುವಾಗಿದೆ. ಹಾಗಾಗಿ
ಹಿಂದೂಗಳು ತಮ್ಮ ದೌರ್ಬಲ್ಯವನ್ನು ಹೋಗಿಸ್ಕೋಬೇಕಾದ್ರೆ ಹಿಂದೂಗಳು ಶಾಖಾ ಮಾಡಬೇಕು, ಹಿಂದೂಗಳು ಒಟ್ಟಿಗೆ ಬರಬೇಕು. ಒಂದು ಕಡೆ ಹಿಂದೂಗಳು ಸೇರೋದೇ ಇಲ್ಲ, ಒಂಥರ ಕಪ್ಪೆ ತಕ್ಕಡಿಗೆ ಹಾಕ್ದಂಗೆ ಹಿಂದೂಗಳನ್ನು. ಇವತ್ತಿಗೂ ಪರಿಸ್ಥಿತಿ ಭಾಳ ಬದಲಾಗಿದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ನಮ್ಮ ಸಮಾಜದಲ್ಲಿ ಅನೇಕ ಸತಿ ನೋಡ್ತಿರ್ತೀವಿ ನಾವು, ಹಿಂದೂ ಸಮಾಜದಲ್ಲಿ ಹಿಂದೂಗಳ ಏಕತೆ ಅಷ್ಟೇ ಅವರ ಉದ್ದೇಶ. ಆದರೆ 1915ರಲ್ಲಿ ಇಫ್ ಐ ಆಮ್ ಕರೆಕ್ಟ್, ಹಿಂದೂ ಮಹಾಸಭಾದ ಅಸ್ತಿತ್ವ ಇತ್ತು. ಇದಿದ್ದಾಗಿಯೂ ಕೂಡ ಮತ್ತೊಂದು ಪ್ರತ್ಯೇಕವಾಗಿ ಹಿಂದುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ಹಿಂದುತ್ವವನ್ನು ಪ್ರತಿಪಾದಿಸಲಿಕ್ಕೆ ಪ್ರತ್ಯೇಕವಾದ ಸಂಘಟನೆಯ ಅವಶ್ಯಕತೆ ಏನಿತ್ತು ಅಂತ ನೀವು ಹೇಳಿದ ಸರಿಯೇ. ಮಲ್ಬಾರ್ನಲ್ಲಿ ದಂಗೆಗಳಾಗ್ತಾ ಇತ್ತು, 21ರಿಂದ 27ರವರೆಗೆ ಅನೇಕ ಕೋಮು ದಂಗೆಗಳಾಗಿ ಹೋಗಿತ್ತು, ಇದೆಲ್ಲವೂ ಸರಿಯೇ. ಬಟ್ ಹಿಂದೂ ಮಹಾಸಭಾ ಇದ್ದಾಗಿಯೂ ಕೂಡ RSSನ ಅವಶ್ಯಕತೆ ಏನಿತ್ತು ಅಂತ. ಒಂದು ಭಾರತ ಹಿಂದೂಗಳದ್ದೇ ಬಹುಸಂಖ್ಯಾತ ದೇಶವಾದ್ದರಿಂದ ಒಂದು ವಿಚಾರದ ಮೇಲೆ ಒಂದೇ ಸಂಘಟನೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಈ ಉದಾಹರಣೆಗೆ 1915ಕ್ಕಿಂತ ಮುಂಚೆನೇ ವಿವೇಕಾನಂದರು ಸ್ಥಾಪನೆ ಮಾಡಿದ ರಾಮಕೃಷ್ಣ ಆಶ್ರಮ ಅಥವಾ ರಾಮಕೃಷ್ಣ ಮಿಷನ್ ಕೂಡ ಇತ್ತು. ಅಥವಾ 1875ರಲ್ಲಿ ದಯಾನಂದ ಸರಸ್ವತಿಗಳು ಶುರು ಮಾಡಿದ ಆರ್ಯ ಸಮಾಜನೂ ಇತ್ತು. ಎಲ್ಲವೂ ಇದ್ದಾಗಿಯೂ ಮತ್ತೆ ಯಾಕೆ ಹಿಂದೂ ಮಹಾಸಭಾ ಬಂತು ಅಂದರೆ, ಆ ಸಂಘಟನೆಗಳು ಏನು ಮಾಡೋಕ್ಕಾಗಿರಲಿಲ್ವೋ ಅದನ್ನು ರಾಜಕೀಯ ಕ್ಷೇತ್ರದಲ್ಲಿ ಮಾಡಬಹುದು. ಹಿಂದೂಗಳಿಗೆ ಒಂದು ಎಲೆಕ್ಷನ್ ಕೇಂದ್ರಿತವಾದ ರಾಜಕೀಯ ಇದೆ ಅಲ್ವಾ, ಅಲ್ಲಿ ಒಂದು ಐಡೆಂಟಿಟಿಯನ್ನು ಕೊಡುವ ಪ್ರತಿನಿಧಿಗಳು, ರಾಜಕೀಯ ಪ್ರತಿನಿಧಿಗಳನ್ನು ನಾವು ತರಬೇಕು ಅನ್ನೋದು ಮದನ್ ಮೋಹನ್ ಮಾಳವೀಯರು, ಆಮೇಲೆ ಮುಂಜೆಯವರು, ಲಾಲಾ ಲಜಪತ್ ರಾಯ್ ಅಂಥವರ ಉದ್ದೇಶ ಆಗಿತ್ತು. ಅವರಲ್ಲಿ ಕೆಲವರೆಲ್ಲ ಆರ್ಯ ಸಮಾಜದಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದವರೇ, ವಿವೇಕಾನಂದರಿಂದ, ತಿಲಕರಿಂದ, ಎಲ್ಲರಿಂದ ತೆಗೆದುಕೊಂಡವರು. ಬಟ್ RSSನ ಉದ್ದೇಶ ಏನಿತ್ತು ಅಂದರೆ, ನಾವು ಹಿಂದೂ ಮಹಾಸಭಾಗಿಂತ ಬೇರೆ. ನಾವು ಹಿಂದೂ ಮಹಾಸಭಾದವರು ಮುಖ್ಯವಾಗಿ ಪೊಲಿಟಿಕಲ್ ಪಾರ್ಟಿ. RSSನವ್ರು ಅವತ್ತಿಂದ ಇವತ್ತಿನ 100 ವರ್ಷ ಆದರೂ ಕೂಡ ಯಾವತ್ತೂ RSS ಎಲೆಕ್ಷನಿಗೆ ನಿಂತಿಲ್ಲ. RSS ನಾನು ಹೇಳ್ತಾ ಇದ್ದೆ. ಅಲ್ಲಿಗೆ ಹಿಂದೂ ಮಹಾಸಭಾ ಇದ್ದಾಗಿಯೂ ಕೂಡ RSS ಸ್ಥಾಪನೆ ಆಗಿದ್ದು ಮೋರ್ ಆಫ್ ಪಕ್ಷಾತೀತವಾಗಿ ರಾಜಕೀಯೇತರವಾಗಿ ಒಂದು ಸಂಘಟನೆ ಅವಶ್ಯಕತೆ ಇದೆ. ಇನ್ನೂ ನಿಮ್ಗೆ ಹೇಳ್ತೀನಿ ನೋಡಿ, RSSನ ಸಭೆ ಅಥವಾ ಅವರ ಏನು ಒಂದು ವಾರ್ಷಿಕ ಒಂದು ಶಿಬಿರಗಳು ನಡೆಯುತ್ತೆ, ಪ್ರತಿ ವರ್ಷ ನಡೆಯುತ್ತೆ, ಟ್ರೈನಿಂಗ್ ಕ್ಯಾಂಪ್ಸ್ ಅಂತಾರೆ. ಆ ಶಿಬಿರನ ನೋಡಬೇಕಲ್ಲಪ್ಪ ಅಂತ ಒಂದು ಸತಿ ಗಾಂಧೀಜಿ ಹೇಳ್ತಾರೆ. ಆಮೇಲೆ ಅವ್ರು ಬರ್ತಾರೆ, ಗಾಂಧೀಜಿಯವರು ಆ ಸಭೆಯನ್ನು ನೋಡ್ತಾರೆ, ಶಿಸ್ತನ್ನೆಲ್ಲ ನೋಡ್ತಾರೆ. ಅದೊಂದು ಇಂಟ್ರೆಸ್ಟಿಂಗ್ ನೀವು ಹೇಳಬೇಕು. ಇವತ್ತಿನ ಫಂಡ್ ಅನ್ನೋ ವಿಷಯ ಬರೋದ್ರಿಂದ ಗಾಂಧೀಜಿಯವ್ರು ಕೇಳ್ತಾರೆ, ಹೇಗೆ ಮಾಡ್ತಾ ಇದ್ದೀರಾ ಇಷ್ಟು ಜನ ಅಂತ. ಅವ್ರಿಗೆಲ್ಲ ನೀವೇ ದುಡ್ಡು ಕೊಡ್ತೀರಾ ಕ್ಯಾಂಪಿಗೆ ಬರೋಕ್ಕೆ, ಅಂದರೆ ಬಸ್ ಚಾರ್ಜು, ರೈಲ್ವೆ ಚಾರ್ಜ್ ಕೊಡ್ತೀರಾ? ಅವಾಗ ಡಾಕ್ಟರ್ ಹೆಡ್ಗೇವಾರ್ ಹೇಳ್ತಾರೆ, ನಾವು ಅವ್ರಿಗೆ ₹1 ಕೊಡಲ್ಲ, RSSನಲ್ಲಿ ಬರೋರಿಗೆ ದುಡ್ಡೇ ಕೊಡಲ್ಲ, ನಾವು ಅವರೇ ದುಡ್ಡು ಹಾಕ್ಕೊಂಬರ್ಬೇಕು. ಸ್ವಯಂ ಸೇವಾ ಸಂಘಟನೆ ಅಂದ್ರೆ ಅದೇನೆ. ಹೌದಾ ಅಂತಾರೆ. ಯಾಕೆ ಅಂತ ಪಾಪ ಗಾಂಧೀಜಿನೇ ಉತ್ತರ ಕೊಡ್ತಾರೆ ಅವಾಗ, ಅದು ರೆಕಾರ್ಡ್ ಆಗಿದೆ. ನಮ್ಮ ಕಾಂಗ್ರೆಸ್ನ ಮೀಟಿಂಗ್ಸಿಗೆ ಬರಬೇಕಾದ್ರೆ ನಾವು ಅವರಿಗೆ ವಾಹನ, ಅದಕ್ಕೇನು ಖರ್ಚಾಗುತ್ತೋ ಹಣ, ಅದನ್ನಂತೂ ನಾವು ಕೊಡಬೇಕಾಗತ್ತೆ, ಇಲ್ಲಾಂದರೆ ಯಾರೂ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಅವರು. ಬಟ್ ಈಗ ವಿಶ್ಲೇಷಣೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, RSS = BJP. ಹಾಗಾಗೇನೆ RSS ವರ್ಸಸ್ ಕಾಂಗ್ರೆಸ್, RSS ವರ್ಸಸ್ ಇತರ ಪಕ್ಷಗಳು ಹಿಂಗಾಗೋಗ್ಬಿಟ್ಟಿದೆ. ಅಂದರೆ RSSನ್ನು ನೀವು ಹಿಂದುತ್ವವನ್ನು ಪ್ರತಿಪಾದಿಸುವ ಸಂಘಟನೆ ಅನ್ನೋದಕ್ಕಿಂತ ಒಂದು ಪೊಲಿಟಿಕಲ್ ವಿಂಗಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರುವ ಸಂಘಟನೆ ಅನ್ನೋ ರೀತಿಯಲ್ಲೇ ವಿಶ್ಲೇಷಣೆ ಮಾಡಲಾಗ್ತಿದೆ. ದಟ್ಸ್ ವೈ ಕಾಂಗ್ರೆಸ್ ಕ್ಯಾನ್ ನೆವರ್ ಬಿ ಅಸೋಸಿಯೇಟೆಡ್ ವಿತ್ RSS. ಕಾಂಗ್ರೆಸ್ನವ್ರು ಯಾರೂ ಕೂಡ RSS ಜೊತೆಯಲ್ಲಿ ಗುರುತಿಸ್ಕೊಳ್ಬಾರ್ದು, ಯಾಕಂದರೆ ಅವರ ಸಿದ್ಧಾಂತಕ್ಕೂ ಕಾಂಗ್ರೆಸ್ನ ಸಿದ್ಧಾಂತಕ್ಕೂ ತದ್ವಿರುದ್ಧವಾದದ್ದು. ಹೀಗೆ ವಿಶ್ಲೇಷಣೆಗೊಳಪಡ್ತಾ ಇರೋದೀಗ ನೋಡಿ. ನೀವು ಹೇಳಿದ್ದು ಒಳ್ಳೆಯದಾಯಿತು ಈ ಪ್ರಶ್ನೆ. ಅಂದರೆ RSS ಮತ್ತು ಕಾಂಗ್ರೆಸ್ನ ನಿಜವಾದ ಸಂಬಂಧವೇನು ಅನ್ನೋ ರೀತಿ 2 ಹಂತದಲ್ಲಿ ಹೇಳ್ಬೋದು. ಒಂದು, ನಮ್ಮ ಕರ್ನಾಟಕದಲ್ಲಿ ಭಾರತಿ ಅಂತ ಮಕ್ಕಳ ಸಾಹಿತ್ಯ ಇದೆ, ರಾಷ್ಟ್ರೋತ್ಥಾನದವ್ರು ಮಾಡಿ ಒಂದು 500ಕ್ಕಿಂತ ಹೆಚ್ಚು ಪುಸ್ತಕಗಳು ಮೊದಲು ಬಂತು, ಆಮೇಲೆ ಇನ್ನೊಂದಷ್ಟು ಬಂತು. ಮೊದಲನೇ ಕಂತು ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ಅವರು ತಂದಿರೋ ಪುಸ್ತಕಗಳು, ರಾಷ್ಟ್ರೋತ್ಥಾನ ಅಂದರೆ ಅವರು RSSದೇ ಒಂದು ಅದರಿಂದ ಇನ್ಸ್ಪೈರ್ ಆಗಿರೋ ಸಂಘಟನೆ. ಅವರು ಗಾಂಧೀಜಿಯವ್ರ ಮೇಲೆ ಪುಸ್ತಕ ತರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು, ಅವ್ರ ತಂದೆ ಮೋತಿಲಾಲ್ ನೆಹರು, ಕಮಲಾ ನೆಹರು, ಸರೋಜಿನಿ ನಾಯ್ಡು, ನೀವು ಕೌಂಟ್ ಮಾಡ್ತಾ ಹೋಗಿ. ಕಾಂಗ್ರೆಸ್ನಲ್ಲಿ ಯಾರ್ಯಾರು ಇದ್ದರು, ಕೊನೆ ತನಕ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಇದ್ದರು, ಗೋವಿಂದ್ ವಲ್ಲಭ ಪಂತ್, ಡಾಕ್ಟರ್ ಸಂಪೂರ್ಣಾನಂದ, ಅವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾಗಿ ಯಾಕೆ ತಂದರು ಅಂದರೆ, ಮಕ್ಕಳ ಕೈಗೆ ಹೋಗಬೇಕಾದ್ರೆ ಅವರು ಕ್ರಾಂತಿ ಮಾರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿರಲಿ, ಅಹಿಂಸಾ ಮಾರ್ಗದಲ್ಲಿ ಮಾಡಿರಲಿ, ಅಥವಾ ಇನ್ನೊಂದು ಕಲೆಯ ರೂಪದಲ್ಲಿ ಆನಂದ್ ಕುಮಾರಸ್ವಾಮಿ, ನಂದಲಾಲ್ ಬೋಸ್ ಕಲೆಯ ರೂಪದಲ್ಲಿ ಮಾಡಿರಲಿ, ಅಥವಾ ತ್ಯಾಗರಾಜರು, ಆ ಎಲ್ಲರ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಮಾಲಿಕೆ ತಂದಿರೋದ್ರಲ್ಲಿ ತಮ್ಮನ್ನು ನಿಷೇಧ ಮಾಡಿದ, 2 ಬಾರಿ ನಿಷೇಧ ಮಾಡಿದ ಕಾಂಗ್ರೆಸ್ನ 25ಕ್ಕಿಂತ ಹೆಚ್ಚು ಜನ ದೇಶಭಕ್ತ, ಪದ ನಾನು ತುಂಬ ಎಚ್ಚರಿಕೆಯಿಂದ ಹೇಳ್ತೇನೆ, ದೇಶಭಕ್ತ ಮುಖಂಡರ ಪುಸ್ತಕ ಅಥವಾ ಮುಖಂಡರ ಮತ್ತು ಸ್ತ್ರೀ ನಾಯಕಿಯರ ಪುಸ್ತಕಗಳನ್ನು RSS ತಂದು ಮನೆಗಳಿಗೆ ಹಂಚುವ ಕೆಲಸವನ್ನು 75-77ರಲ್ಲಿ ಮಾಡುತ್ತೆ, ಎಮರ್ಜೆನ್ಸಿ ಆದ ತಕ್ಷಣ. ಮೊನ್ನೆ ತನಕ ಎಮರ್ಜೆನ್ಸಿ ಹಾಕಿದ್ದಾರೆ, ಬೆನ್ಮೂಳೆ ಮುರಿಯೋಂಗೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ ಅನೇಕ ಕಡೆ.
ಎಲ್ಲ ರೆಕಾರ್ಡ್ ಆಗಿದೆ, ಭುಗಿಲು ಅನ್ನೋ ಪುಸ್ತಕದಲ್ಲಿ ರೆಕಾರ್ಡ್ ಆಗಿದೆ. ವಿ ಕೆನಾಟ್ ರನ್ ಅವೇ ಫ್ರಮ್ ಇಟ್. RSSನ ದೃಷ್ಟಿಕೋನ ಏನಿತ್ತು ಅಂದರೆ, ಕಾಂಗ್ರೆಸ್ ಬಗ್ಗೆ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ದೇಶದಲ್ಲಿ ವಾಟ್ ಎವರ್ ಮೇ ಬಿ ನೆಹರೂಸ್ ಒಪಿನಿಯನ್, ಪಂಡಿತ್ ನೆಹರೂಸ್ ಒಪಿನಿಯನ್, ಕಾಂಗ್ರೆಸ್ನ ಎಲೆಕ್ಷನ್ ಸಿಂಬಲ್ ಏನಿತ್ತು ಗೊತ್ತಾ? ಈಗಿನ ಪೀಳಿಗೆಯವರಿಗೆ ಅದು ಮರ್ತೋಗಿರುತ್ತೆ ಅಥವಾ ಗೊತ್ತಿರಲ್ಲ. ಹಸು ಮತ್ತು ಕರು. ಇವಾಗಿನದು ಒಂದು ಹಸ್ತ ಅಲ್ವಾ, ಹಸ್ತಕ್ಕೆ ಮತ ದೇಶಕ್ಕೆ ಹಿತ ಅಂತ ಇವಾಗ ಬಂದಿರೋದು. ಆವಾಗ ಹಸು ಕರುವಿಗೆ ಮತ ದೇಶಕ್ಕೆ ಹಿತ ಅಂತ ಎಲೆಕ್ಷನ್ನಲ್ಲಿ ನಡೀತಿತ್ತು. ಹಸು ಕರು ಯಾವುದ್ರ ಸಿಂಬಲ್ಲು? ಹಸು ಕರು ಈಗ ನಮ್ಮ ದೀಪಾವಳಿ ಟೈಮ್ನಲ್ಲಿ ಕೂಡ ಗೋಪೂಜೆ ಮಾಡ್ತಾರೆ. ಹಸು ಕರು ಅನ್ನೋಂಥದ್ದು ಹಿಂದೂ ಸಂಸ್ಕೃತಿಯ ಸಂಕೇತ. ಕಾಂಗ್ರೆಸ್ ಹಿಂದೂ ಸಂಸ್ಕೃತಿಯ ಸಂಕೇತವನ್ನೇ ನೆಹರು ಅವ್ರ ಕಾಲದಲ್ಲಿ ಇಟ್ಕೊಂಡಿತ್ತು. ಬಟ್ ಈಗಿನ ಕಾಂಗ್ರೆಸ್ನ ನಾಯಕರು, ನಾವು ಪ್ರಿಯಾಂಕ್ ಖರ್ಗೆದ ಉದಾಹರಣೆ ತಗೊಂಡು ಹೇಳ್ತೀನಿ, ಮೂಲಭೂತವಾದಿಗಳು, ಅದರಲ್ಲೂ ಹಿಂದುತ್ವ ಮೂಲಭೂತವಾದಿಗಳು RSSನವರು. ಹೀಗಾಗೇನೆ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ RSSನ ವಿರೋಧ ಮಾಡಬೇಕು. ಈಗಿನ ಕಾಂಗ್ರೆಸ್ಸೇ ನಮ್ಮ ದೇಶದ ದೊಡ್ಡ ಮೂಲಭೂತವಾದಿ ಪಕ್ಷ. ನೀವೇನಾದ್ರು ಬ್ಯಾನ್ ಮಾಡೋದಾದರೆ ಈಗಿನ ಇಂಡಿಯನ್ ನ್ಯಾಷನಲ್, ಈಗಿನ, ನಾನು ಹಳೆಯ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿಲ್ಲ, ಇವರಿಂದನೇ ತೊಂದರೆ. ಯಾಕೆ ಅಂತ ಹೇಳ್ತೀನಿ. ಈ ಪ್ರಶ್ನೆ ನೀವು ಮತ್ತೆ ರಾಜಕೀಯವಾಗಿ ಕೇಳಿದ್ರಿ ಅಂದರೆ ನಾನು ಹೆಚ್ಚು ಸಾಂಸ್ಕೃತಿಕವಾಗಿ ಉತ್ತರ ಕೊಡ್ತಿದ್ದೆ. ನೀವು ಪ್ರಶ್ನೆ ರಾಜಕೀಯವಾಗಿದ್ದರೆ ನಾನು ಹೇಳ್ತೀನಿ. ಒಬ್ಬ ವಿರೋಧ ಪಕ್ಷದ ನಾಯಕ ಕೇಂದ್ರ ಸರ್ಕಾರಕ್ಕೆ ತಿಳಿಸದೆ ಚೀನಾ ಹತ್ರ ಹೋಗ್ಬಿಟ್ಟು ಮಾತಾಡ್ಬೋದಾ? ಇದು ದೇಶದ್ರೋಹದ ಕೆಲಸ ಆಗಲ್ವಾ? ಇದು ಹೇಗೆ ಮಾಡ್ತಾರೆ ಅದನ್ನವರು? ಇವರಂತಲ್ಲ ಅವರಂತಲ್ಲ. ನಾಳೆ ಇದನ್ನು BJP ಅವರೇ ಮಾಡಿದ್ರೆ ಅದು ತಪ್ಪೇನೆ. ನಾನು ಹೇಳ್ತಾ ಇರೋದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ವಿದೇಶಗಳಿಗೆ ಹೋಗ್ಬಿಟ್ಟು ಮೊನ್ನೆ ಕೇಳ್ತಾರೆ, ಹೇಗೆ ಚೀನಾದ ಒಂದು ಮುಕಾಬಿಲ ಅಂದರೆ ಚೀನಾದ ಒಂದು ಸ್ಪರ್ಧೆಯಲ್ಲಿ ಭಾರತ ಈಗ ಮುಂದೆ ಒಂದು ವಿಶ್ವಗುರುವಾಗಿ ಅಥವಾ ದೊಡ್ಡ ಮಟ್ಟದಲ್ಲಿ ಬೆಳಗತ್ತೆ ಅಂತ ಅನ್ಸುತ್ತಾ ಅಂತ ಮೊನ್ನೆ ಒಂದು ಡಿಬೇಟಲ್ಲಿ ಹೇಳಿದ್ರೆ, ರಾಹುಲ್ ಅವರು ಹೇಳ್ತಾರೆ ಅಲ್ಲಿ ಕೇಂದ್ರದಲ್ಲಿ, ನಮ್ಮ ರಾಜೀವ್ ಗಾಂಧಿ ಅವ್ರ ಮಗ, ಅವ್ರು ಹೇಳ್ತಾರೆ ಇಲ್ಲ ಭಾರತ ಏನು ಯಾವತ್ತೂ ಚೀನಾಗೆ ಸರಿಗಟ್ಟಕ್ಕೆ ಸಾಧ್ಯ ಇಲ್ಲ. ಇದೊಬ್ಬರು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಹೇಳೋರು ದೇಶದ ಬಗ್ಗೆ ಹೇಳೋದಾ? ದೇಶದ ಒಳಗಡೆ ಇರುವಾಗ ಪಾರ್ಲಿಮೆಂಟಲ್ಲಿ ನೀವು ಏನು ಬೇಕಾದ್ರೂ ಜಗಳ ಮಾಡಿ, ದೇಶದ ಹೊರಗಡೆ ಹೋದಾಗ ಯು ಆರ್ ಅವರ್ ಲೀಡರ್, ಯು ಆರ್ ಅವರ್ ರೆಪ್ರೆಸೆಂಟೇಟಿವ್. ಇಲ್ಲ ಅಂದರೆ ನಿಮ್ಮ ಈ ದೇಶದ ವಿರೋಧಿ ಧೋರಣೆಗೆ ಸಾರ್ವಜನಿಕರು ನಿಮಗೆ ಧಿಕ್ಕಾರ ಹೇಳ್ತಾರೆ. ಅಥವಾ ಜೈ ಜವಾನ್ ಜೈ ಕಿಸಾನ್ ಹೇಳಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಯಾರಿಗೆ ಗೌರವ ಇಲ್ಲ? ಅವ್ರು ಯಾವ ಪಕ್ಷದಿಂದ ಪ್ರಧಾನಮಂತ್ರಿಯಾಗಿ ಬಂದರು? ಕಾಂಗ್ರೆಸ್ನಿಂದ ಬಂದರು. ಪಾಕಿಸ್ತಾನ ಹಿಮ್ಮೆಟ್ಟಿಸಿದವರು ಅನ್ನುವ ಗೌರವ ನಮಗಿದೆ. ಆದರೆ ಅವರು ತಾಷ್ಕೆಂಟ್ ಒಪ್ಪಂದಕ್ಕೆ ಹೊರಡ್ತಾರೆ. ಗುರೂಜಿ ಗೋಳ್ವಲ್ಕರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಕಾಗದ ಬರೆದು, ದಯವಿಟ್ಟು ಹೋಗಬೇಡಿ, ಪಾಕಿಸ್ತಾನನ ಒಂದು ತೃತೀಯ ರಾಷ್ಟ್ರದ ವೇದಿಕೆಯಲ್ಲಿ ಭೇಟಿ ಮಾಡಬೇಡಿ, ನಂಬಕ್ಕಾಗಲ್ಲ ಅವ್ರನ್ನ ಅಂತ ಎಚ್ಚರಿಕೆ ಕೊಡ್ತಾರೆ. ಶಾಸ್ತ್ರೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವ್ರ ಮಾತನ್ನು ಕೇಳಿದೆ. ಆ ಥರ ಅನೇಕರು ಕೊಡ್ತಾರೆ ಸಜೆಷನ್ನ. ಕೊಡದೆ ಅವರು ಹೋಗ್ತಾರೆ, ಅದನ್ನು ವಿದ್ಯಾನಂದನ ಹೇಳ್ತಾರೆ, ನಡ್ಕೊಂಡು ಹೋದರು, ಅವ್ರನ್ನ ಹೊತ್ಕೊಂಡ್ಬಂದ್ವಿ ಅಂತ ಶಾಸ್ತ್ರಿಯವರು ಅಂದರೆ ಗೆಲ್ಲೋ ತನಕ ಪಕ್ಷದವರು, ಗೆದ್ಮೇಲೆ ನಮ್ಮ ಪ್ರಧಾನಮಂತ್ರಿ. ನೆಹರು ಅವರು ಗೆಲ್ಲೋ ತನಕ ಒಂದು ಪಕ್ಷ, ಗೆದ್ಮೇಲೆ ನಮ್ಮ ಪ್ರಧಾನಮಂತ್ರಿ. ಮಿಸ್ಟೇಕ್ಸ್ ಇಲ್ವಾ? ನೆಹರು ಮಾಡಿದ ಮಿಸ್ಟೇಕ್ಸ್ ಇದೆ, ಬೇರೆಯವ್ರು ಮಾಡಿದ್ರಲ್ಲಿ ತಪ್ಪಿಲ್ವಾ? ತಪ್ಪಿದೆ. ಆದರೆ ನಾವು ಅವ್ರನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬಿಟ್ಕೊಡೋಕ್ಕಾಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಇದ್ದಾಗ ಲೋಕಸಭೆಯಲ್ಲಿ ಹೊಸದಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಯ್ಕೆಯಾಗಿ ಬರ್ತಾರೆ. ಅವರು ಸಭೆಯಲ್ಲಿ ಮಾತಾಡಿದ್ದು ನೋಡಿ, ಅಂದರೆ ಇದರೊಳಗಡೆ ಲೋಕಸಭೆಯಲ್ಲಿ ನೆಹರು ಅವ್ರು ಕಮೆಂಟ್ ಮಾಡಿದ್ರು, ಈ ಹುಡುಗನಿಗೆ ಒಳ್ಳೆ ಭವಿಷ್ಯ ಇದೆ, ನಾಳೆ ಪ್ರಧಾನಮಂತ್ರಿ ಆದರೂ ಆಗ್ಬೋದು ಅಂತ. ನೆಹರುವಾಗ ಆ ಉದಾರತೆ ಇತ್ತು, ಈ ರಾಹುಲ್ಗಳಿಗಿಲ್ಲ. ಎರಡು ರಾಹುಲ್ಗಳಿಗೆ ಏನಿದು ಹುಚ್ಚು? ಯಾವ ಪರಂಪರೆಗೆ ಬಂದಿದ್ದಾರೆ ಇವರು? ಕಾಂಗ್ರೆಸ್ ಪರಂಪರೆಗೆ ದ್ರೋಹ ಬಗಿತಾ ಇದ್ದಾರೆ ಇವರು. ನೀವು ಉದಾರತೆಗೆ ಮೂಲ ಹಿಂದುತ್ವ. ಸರಿ, ಉದಾರತೆ ಅಂತೀರಿ, ಆದರೆ ಪ್ರಿಯಾಂಕ್ ಖರ್ಗೆ ರೀತಿಯ ಅನೇಕ ಕಾಂಗ್ರೆಸ್ಗರಿಗೆ ಅನ್ನಿಸ್ತಾ ಇರೋದು ಇದು ಮೂಲಭೂತವಾದ. ಹಿಂದೂಗಳು ಸರಿ, ಆದರೆ ಈ ಹಿಂದುತ್ವ ಅನ್ನೋದು, ಸನಾತನ ಧರ್ಮ ಅನ್ನೋದು ಬಹಳ ಡೇಂಜರಸ್. RSS ಪ್ರತಿಪಾದನೆ ಮಾಡ್ತಾ ಇರೋದು ಈ ಮೂಲಭೂತವಾದ. ಈ ಮೂಲಭೂತವಾದದಲ್ಲಿ ದಲಿತರಿಗೆ ಅವಕಾಶ ಇಲ್ಲ. ನಾನು ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ. RSS ಒಂದು ದಲಿತ ವಿರೋಧಿ ಸಂಘಟನೆ, ದಲಿತರಿಗೆ ಇಲ್ಲಿ ಅವಕಾಶ ಇಲ್ಲ, ಹೀಗೆ ಆರೋಪ ಮಾಡ್ತಿರೋದು? ನೋಡಿ, ಆರೋಪವನ್ನು ಅವ್ರು ಮಾಡ್ಬೋದು. ಇವಾಗ ಅವ್ರು ಇರೋದು ಚಿತ್ರಾಪುರನ ಯಾವುದೋ ಆ ಊರಿನಲ್ಲಿ RSS ಶಾಖೆ ನಡೆಯುತ್ತಲ್ವ. ಶಿಸ್ತಾಗಿ ಬೆಳಗ್ಗೆ ಅವ್ರು ಹೋಗ್ಬಿಟ್ಟು ಆ 1 ಗಂಟೆ ಅಲ್ಲಿ ನೋಡಿಬಿಟ್ರೆ ಮುಗಿದೋಯ್ತು. ನಾನು ಎಲ್ರಿಗೂ, ಶಶಿ ತರೂರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಎಲ್ರಿಗೂ ಹೇಳಿದ್ದು, ಒಂದು ಗಂಟೆ ಶಾಖೆಗೆ ಹೋಗ್ರಪ್ಪ. ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ RSSನ ಶಾಖೆಗೆ ಬರ್ತಾರೆ. ಶಾಖೆಯಲ್ಲಿ ನೋಡಿದಾಗ ಅವ್ರಿಗೂ ಅದೇ ಪ್ರಶ್ನೆ ಬರುತ್ತೆ. ಏಕೆಂದರೆ ಅವರು ಜಾತಿಯನ್ನು ಹೋಗಲಾಡಿಸ್ಬೇಕು ಅನ್ನೋ ಪ್ರಯತ್ನವನ್ನು ಅವರು ಸಂಘರ್ಷಾತ್ಮಕವಾದ ಒಂದು ಹೋರಾಟದ ರೂಪದಲ್ಲಿ ಮಾಡ್ತಾರೆ. ಮಾಡಲಿ, ಅವ್ರದ್ದೊಂದು ದಾರಿ. ಆವಾಗ ಅವ್ರಿಗೂ ಇದೇ ಒಂದು ದಾರಿ ಬರುತ್ತೆ. ಸಂಘದಲ್ಲಿ ಜಾತಿ ಇದೆ ಅಂತ ನನಗಂತೂ ಇಷ್ಟು ವರ್ಷದ ನನ್ನ ಅನುಭವದಲ್ಲಿ ಬಂದಿಲ್ಲ. ಸರಿ, ಹಾಗಾದರೆ ಇಷ್ಟೆಲ್ಲ ಇನ್ಕ್ಲೂಸಿವಿಟಿ ಇರುವ RSSನಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳನ್ನು ಸರಸಂಘ ಚಾಲಕ್ ಯಾಕೆ ಮಾಡಿಲ್ಲ? ಮತ್ತದೇ ಕೇಳ್ತಿರೋದು ಪ್ರಿಯಾಂಕ್ ಖರ್ಗೆ ಅವ್ರದ್ದೇ ಪ್ರಶ್ನೆ. ಅವರ ಪಕ್ಷ ಇಷ್ಟು ವರ್ಷ ಏನು ಹೇಳ್ತೀರಾ, ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಇತ್ತು. ಒಬ್ಬ ರಾಷ್ಟ್ರಪತಿನವ್ರಿಗೆ ಮಾಡೋಕ್ಕಾಗಲಿಲ್ಲ.
ಅವರಿಗೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯನ್ನು ಅವ್ರು ಮಾಡೋಕ್ಕಾಗಲಿ. ನೋಡಿ, ಒಂದು ಸೋಷಿಯಲ್ ಆರ್ಗನೈಸೇಷನನ್ನು ನೀವು ಮಾತಾಡಿಸೋ ರೀತಿಗೂ ನಡೆಸ್ಕೊಳ್ಳೋ ರೀತಿಗೂ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಜೊತೆ ಡೈಲಾಗ್ ಮಾಡೋ ರೀತಿಗೂ ಉತ್ತರ ಇದೆ. ನೀವು ಈ ಪ್ರಶ್ನೆನ ಬಿ ಜೆ ಪಿಯವ್ರಿಗೆ ಕೇಳಿದ್ರೆ, ಇವಾಗ ನೀವು ಕೇಳಿದ ಪ್ರಶ್ನೆನ ಅದಕ್ಕೆ ಏನಾದ್ರು ಒಂದು ಸೂಕ್ತವಾದ ಉತ್ತರ ಬಿ ಜೆ ಪಿಯವ್ರು ಕೊಡ್ಬೋದು, ಯಾಕೆಂದ್ರೆ ಬಿ ಜೆ ಪಿ ಪರವಾಗಿ ನಾನೇನು ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ನಾವು ಜಾತಿಯನ್ನೇ ಒಪ್ಪಲ್ಲ ಅಂದಮೇಲೆ, ಅಂದರೆ ಜಾತಿಯ ಭೇದವನ್ನೇ ಒಪ್ಪಲ್ಲ ಅಂದಮೇಲೆ ವಾಪಸ್ ನಿಮ್ಗೆ ಅಲ್ಲಿ ದಲಿತರಿಗೇ ಮಾಡಿಲ್ಲ. ಆರ್ ಎಸ್ ಎಸ್ನ ಒಳಗಡೆ ಇವನು ದಲಿತ, ಇವನು ಮುಂದುವರೆದ ಜಾತಿಯವರು ಅನ್ನುವ ಕಲ್ಪನೆಯೇ ಇಲ್ವಲ್ಲ. ಇವ್ರಿಗೆ ಏನಾಗ್ತಿದೆ, ಸಿನ್ಸ್ ಇವರ ಟ್ರೈನಿಂಗು ಪೊಲಿಟಿಕಲ್ ಟ್ರೈನಿಂಗ್ ಆಗಿರೋದ್ರಿಂದ, ನಮ್ಮಗಳ ಟ್ರೈನಿಂಗು ಕಲ್ಚರಲ್ ಟ್ರೈನಿಂಗ್ ಆಗಿರೋದ್ರಿಂದ ಎರಡೂ ಮ್ಯಾಚ್ ಆಗ್ತಿಲ್ಲ. ಪಾಯಿಂಟ್ ಇರೋದಲ್ಲಿ ಮಣಿಶಂಕರ್ ಅಯ್ಯರ್ ಅಂತ ಒಬ್ಬರಿದ್ದರು. ಇದೇ ಥರ ಒಂದು 20 ವರ್ಷದ ಹಿಂದೆ ಸಾವರ್ಕರ್ ಬಗ್ಗೆ, ಸಂಘದ ಬಗ್ಗೆ, ವಿಶೇಷವಾಗಿ ಸಾವರ್ಕರ್ ಬಗ್ಗೆ ಅವ್ರು ಬಾಯಿಗೆ ಬಂದಾಗ ಮಾತಾಡಿದ್ರು. ಅವ್ರಿಗೇನೂ ವಿಶೇಷವಾಗಿ ಸಿಕ್ಕಲಿಲ್ಲ. ಕಾಂಗ್ರೆಸ್ನಲ್ಲಿ ಅವ್ರನ್ನ ಪಕ್ಕಕ್ಕಿಟ್ಟು ಮೂಲೆ ಗುಂಪು ಮಾಡಿದ್ರು. ಇವತ್ತು ಅವರೇ ಬೈಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಮಣಿಶಂಕರ್ ಅಯ್ಯರ್ ಸಿಂಡ್ರೋಮ್ ಆವರಿಸ್ತಾ ಇದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ? ಅದೇನೇ, ನಮ್ಮ ಸಮಾಜದಲ್ಲಿ ಒಂದು 10 ವರ್ಷ 20 ವರ್ಷಕ್ಕೆ ಒಂಥರ ವಿಚಿತ್ರವಾದ ಒಂದು ಉನ್ಮಾದ ಬರುತ್ತೆ, ಉನ್ಮತ್ತತೆ ಬರುತ್ತೆ. ಏನಾದರೂ ಮಾಡಿ ಏನಕ್ಕೇನ ಪ್ರಸಿದ್ಧೇನ ಅಂತ ಬರುತ್ತೆ. ಅಂದರೆ ಏನಾದರೂ ಮಾಡಿಬಿಟ್ಟು ಏನಕ್ಕೇನ ಪ್ರಸಿದ್ಧರಾಗಿ ನಾನು ಹೆಸರನ್ನು ಮಾಡಿಬಿಡಬೇಕು ಅಂತ ಮಾಡೋಕ್ಕಿಂತ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿಮ್ಮ ಕ್ಷೇತ್ರವನ್ನು ಡೆವಲಪ್ ಮಾಡ್ತಾ ಹೋಗಿ ಸಹಜವಾಗಿ ನೀವು ದೊಡ್ಡ ಜನನಾಯಕರಾಗಿ ಇಡೀ ರಾಜ್ಯದಲ್ಲಿ ಹೊಂದ್ತೀರಾ. ಜಿ ನಮಸ್ತೆ. 1925ರಲ್ಲಿ ಪೂಜ್ಯನೀಯ ಡಾಕ್ಟರ್ ಜಿ ಅವರು ಸಮಾಜಕ್ಕೆ 1% ಅಷ್ಟು ಸಂಘ ಮುಟ್ಟಿದ್ರೆ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಇವಾಗ ಇನ್ನೂ ಸಂಘ 1% ಅಷ್ಟು ಮುಟ್ಟಿಲ್ವಾ? ಸಪೋಸ್ ಮುಟ್ಟೋ ಅಂಥ ಸಮಯ ಯಾವಾಗ ಬರಬಹುದು, ಹಿಂದೂ ರಾಷ್ಟ್ರ ಆಗುವ ಒಂದು ಡಾಕ್ಟರ್ ಜಿ ಅವರ ಪರಿಕಲ್ಪನೆ ನಿಜ ಆಗೋದು ಯಾವಾಗ? ಅವರೇನು ಹೇಳಿದ್ದಾರೆ, ನಮ್ಮ ಎಲ್ಲ ದೌರ್ಬಲ್ಯಗಳಿಗೆ ನಾವು ಇಸ್ಲಾಮನ್ನು ಟೀಕೆ ಮಾಡೋಕ್ಕಾಗಲ್ಲ, ನಮ್ಮ ಎಲ್ಲ ದೌರ್ಬಲ್ಯಗಳಿಗೆ ಬ್ರಿಟಿಷರನ್ನ ಟೀಕೆ ಮಾಡೋಕ್ಕಾಗಲ್ಲ. ನಮ್ಮ ದೌರ್ಬಲ್ಯಗಳಿಗೆ ಒಂದು ಗೋಡೆ ಇದೆ ಅಂದ್ಕೋಣ ಮನೇಲಿ, ಆ ಗೋಡೆಗೆ ಯಾವುದೋ ಒಂದು ಹಸುನೋ ಇನ್ನೊಂದೋ ಬಂದು ಗುದ್ದಿದ್ರೆ ಗೋಡೆ ಬಿದ್ದೋದ್ರೆ ಅದು ಸ್ಟ್ರಾಂಗ್ ಇದೆ ಅಂತಲ್ಲ, ಪ್ರಾಣಿ ಸ್ಟ್ರಾಂಗ್ ಇದೆ ಅಂತ ಅರ್ಥ ಅಲ್ಲ. ಅಂದರೆ ಇಸ್ಲಾಮು ಅಥವಾ ಮುಸಲ್ಮಾನರು ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ ಅಲ್ಲ, ಹಿಂದೂಗಳು ವೀಕ್ ಇದ್ದಾರೆ ಅಂತ ಅರ್ಥ. ಅವ್ರು ಹೇಳಿದ ಪಾಯಿಂಟ್ ಅದು. ನಮ್ಮ ವೀಕ್ನೆಸ್ ಇದ್ದಿದ್ದರಿಂದ ವಿದೇಶದಿಂದ ಜನ ಬಂದರು. ನಾವು ಉದಾಹರಣೆಗೆ ಎಷ್ಟೋ ಕೋಟಿ ಇದ್ವಿ, ಮತಾಂತರಕ್ಕೊಳಗಾದರು ಇಸ್ಲಾಮು ಮತ್ತು ಕ್ರಿಶ್ಚಿಯಾನಿಟಿಗೆ. ಯಾರಾದರೂ ಇಲ್ಲಿದ್ದವರೇ ಆಗಿದ್ದು, ಹೊರಗಡೆಯಿಂದ ಬಂದವರು ಏನೆಲ್ಲ ಹೊರಗಡೆಯಿಂದ ಬರಲಿಲ್ಲ, ಇಲ್ಲಿದ್ದವರೇ ಆದರು. ಏನಕ್ಕೆ? ಅದು ಅಸ್ಪೃಶ್ಯತೆ ಇರ್ಬೋದು, ಅಜ್ಞಾನ ಇರ್ಬೋದು, ನಮ್ಮೊಳಗೆ ಇರುವ ಒಂದು ತಾರತಮ್ಯದ ಭಾವನೆ ನಾನೇ ಹೇಳ್ತಾ ಇದ್ದೀನಲ್ಲ, ತಾರತಮ್ಯದ ಭಾವನೆ. ಈ ಕಾರಣಕ್ಕೋಸ್ಕರ ನಾವು ದುರ್ಬಲರಾದ್ವಿ. ಸಮಾಜದಲ್ಲಿ ಈಗಲೂ ಕೂಡ ಎಲ್ಲ ಹಳ್ಳಿಗಳು ಅಥವಾ ಎಲ್ಲ ಊರುಗಳಲ್ಲಿ ಕೂಡ ಹಿಂದೂಗಳು ಅಣ್ಣ ತಮ್ಮಂದ್ರಂತೆ ಒಟ್ಟಾಗಿ ಬದುಕ್ತಾ ಇದ್ದಾರೆ. ಹಿಂದೂಗಳು, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ, ಹಿಂದೂಗಳ ಬಗ್ಗೆ ಮಾತಾಡ್ತಿಲ್ಲ. ಬಿಕಾಸ್ RSS ಮಾತಾಡ್ತಿರೋದು ಹಿಂದೂಗಳ ಬಗ್ಗೆ ಮೇಯ್ನಾಗಿ. ಇದೆಯಾ? ಖಂಡಿತ ಇಲ್ಲ. ಒಂದು ಎಲೆಕ್ಷನ್ ಬಂತು ಅಂದರೆ, ಬೇರೆ ಒಂದು ಸಂದರ್ಭ ಬಂದರೆ ಸಮಾಜವನ್ನು ಎಷ್ಟು ಸುಲಭವಾಗಿ ಒಡೆದು ಬಿಡ್ತವೆ ರಾಜಕೀಯ ಪಕ್ಷಗಳು. ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಎಲ್ಲ ಪಕ್ಷಗಳು ಸಮಾಜದ ಲಾಭ ತಗೊಳ್ತವೆ ಅಲ್ವಾ? ಸಮಾಜಕ್ಕೆ ನಾವೆಲ್ಲ ಸೇರಿ ಒಂದು ಅನ್ನೋ ಭಾವನೆ ಯಾವಾಗ ತಲೆಯಲ್ಲಿ ಶಾಶ್ವತವಾಗಿ ಕೂತ್ಕೊಂಡ್ಬಿಡುತ್ತೋ ಆವಾಗ RSSನ ಕೆಲಸ ಮುಗಿದಿದೆ ಅಂತ ಹೇಳ್ಬೋದು. ಸ್ವತಂತ್ರದ ಮಹಾತ್ಮ ಗಾಂಧಿಯವರ ವಿಷಯ ಮಾತಾಡ್ತಾ ಇದ್ದೀನಿ. ಗಾಂಧಿ ಅನ್ನೋ ಹೆಸರು ಇಲ್ಲಿ ದೇವನಹಳ್ಳಿ ಹತ್ರ ಇರೋಂಥ ರೆಡ್ಡಹಳ್ಳಿಯಲ್ಲಿ ಕುಗ್ರಾಮ ಅದೊಂದು, ಅಲ್ಲಿ ಎಷ್ಟೋ ಫ್ಯಾಮಿಲಿಗೆ ಗಾಂಧಿ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅದೇ ಥರ ಪ್ರೇರಿತರಾಗಿ ಇವ್ರಿಗೂ ಹೆಸರಿಟ್ಟಿರ್ಬೋದು. ರಾಹುಲ್ ಗಾಂಧಿ ಅವ್ರಿಗಾಗಲಿ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಇಟ್ಟಿರ್ಬೋದು, ಇಟ್ಟಿರ್ತಾರೆ. ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ನೆಹರು ಅವರು ಕುಟುಂಬ ಅಂತ ಇಟ್ಕೊಂಡಿದ್ದಾರೆ. ಆ ಥರ ಕೆಂಗೇರಿ ಭಾಗದಲ್ಲೂ ಇಟ್ಕೊಂಡಿದ್ದಾರೆ, ಆ ಥರ ಸುಮಾರು ಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರ? ನೋಡಿ, ನೀವು ಕೇಳಿದ್ದು ಒಳ್ಳೆಯದಾಯಿತು. ಗಾಂಧೀಜಿಯವರು ಸರಳವಾದ ಜೀವನ ಮಾಡ್ತಿದ್ರಾ? ಅಂದರೆ ಒಂದು ಹೆಸರು ಇಟ್ಕೊಳ್ಳೋದು ಅಂದಾಗ ಹೆಸರು ಯಾರಿಗೆ ಬೇಕಾದ್ರೂ ಇಟ್ಕೋಬೋದು. ಗಾಂಧೀಜಿಯವ್ರ ಬಗ್ಗೆ ನೀವೇನು ಬೇಕಾದ್ರೂ ಭಿನ್ನಾಭಿಪ್ರಾಯ ಇಟ್ಕೋಬೋದು. ಅವರೊಬ್ಬರು ತುಂಬ ಸಿಂಪಲ್ ಮನುಷ್ಯ ಅನ್ನೋದ್ರ ಬಗ್ಗೆ ಅಂತೂ ಯಾರೂ ಏನು ಹೇಳೋಕ್ಕಾಗಲ್ವಾ? ಸರಳವಾದ ಜೀವನ. ಇವ್ರದ್ದೆಲ್ಲ ಆ ಥರ ಸರಳವಾದ ಜೀವನ ಶೈಲಿ ಇದೆಯಾ? ನೀವೇ ಹೇಳ್ಬಿಡಿ. ರಾಹುಲ್ ಗಾಂಧಿ ಅವರಾಗಲಿ, ಪ್ರಿಯಾಂಕಾ ಗಾಂಧಿ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ, ಈ ಮೂವರಲ್ಲಿ ಮಹಾತ್ಮ ಗಾಂಧಿ ಅವರು ಅನುಸರಿಸ್ತಾ ಇದ್ದ ಯಾವ ಗುಣಗಳನ್ನು ಇವರು ಅನುಕರಿಸ್ತಾ ಇರೋದನ್ನು ನೀವು ಗಮನಿಸಿದ್ದೀರಿ? ನೋಡಿ, ಸೋನಿಯಾ ಗಾಂಧಿಯವರು ವಿದೇಶಿ ಮಹಿಳೆ ಅಂತ ಎಲ್ಲರೂ ಪ್ರಸ್ತಾಪ ಮಾಡ್ತಾರೆ. ಅದೇ ಸ್ವದೇಶಿ ಬಟ್ಟೆಯನ್ನೇ ಹಾಕ್ತಾಯಿದ್ದಾರೆ ಅವರು. ಹೌದು, ನಾನು ಅದನ್ನು ಅನುಕರಣೆ ಮಾಡಿ ನೋಡ್ತಾ ಇದ್ದೀನಿ. ನಾನು ಅವರು ಸಾಮಾನ್ಯ ಜನವಾಗಿ ಇವತ್ತು ಸಾಮಾನ್ಯ ಜನದಲ್ಲಿ ಓಡಾಡ್ತಾ ಇದ್ದಾರೆ. ಹೌದು.
ಇವ್ರ ಪ್ರಕಾರ ಸೋನಿಯಾ ಗಾಂಧಿ ಅವರು ಸ್ವದೇಶಿ ಬಟ್ಟೆ ಹಾಕ್ತಿದ್ದಾರೆ, ಹಾಗಾಗಿ ಗಾಂಧಿ ಹೆಸರಿಟ್ಕೊಳ್ಳೋಕ್ಕೆ ಅವ್ರಿಗೆ ಅರ್ಹತೆ ಇದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಜನಸಾಮಾನ್ಯರ ಜೊತೆಯಲ್ಲಿ ಬೆರೀತಿದ್ದಾರೆ, ಹಾಗಾಗಿ ಗಾಂಧಿ ಹೆಸರು ಇಟ್ಕೊಳ್ಳೋಕ್ಕೆ ಅವ್ರಿಗೆ ಅರ್ಹತೆ ಇದೆ. ಇವ್ರ ಒಪಿನಿಯನ್, ಅಲ್ಲಿಗೆ ಬಿಡೋಣ. ವಿಜಯಶಿ ಪಬ್ಬಲ್ಲೇ ಇರ್ತಾರೆ ಬಿಡಿ. RSS ಅಲ್ಲೂ ಕೂಡ ಏನಂತ ಹೇಳಿದ್ರೆ, ಸಂಘದಲ್ಲೂ ನಮಗೆ ಯಾವುದೇ ಧರ್ಮದ ವಿರೋಧವನ್ನು ಕಳಿಸ್ಕೊಡಲ್ಲ. ನಾವು ಸಂಘದ ಕೆಲಸ ಮಾಡಬೇಕಾದ್ರೆ ಇಸ್ಲಾಂ ಧರ್ಮದವರು ನಮ್ಮ ಜೊತೆ ಬಂದು ಕೂಡಿ ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಕ್ರಿಶ್ಚಿಯನ್ ಧರ್ಮದವರು ನಮ್ಮ ಜೊತೆ ಕೂಡಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಈಚೆ ಇರೋರ್ಗೆ ಏನಂತ ಹೇಳಿದ್ರೆ, ನಮಗೆ ಶಾಖೆಲಿ ಏನು ಹೇಳ್ಕೊಡ್ತಾಳೆ, ಶಾಖೆಲಿ ಏನು ನಡೀತದೆ ಅಂತ ಗೊತ್ತಿಲ್ದಿರೋದ್ರಿಂದ ಇವರು ಆಪಾದನೆ ಮಾಡ್ತಾ ಬರ್ತಾರೆ. ಇಲ್ಲೇನಂತ ಹೇಳಿದ್ರೆ ದೇಶ ವಿರೋಧಿ ಕೆಲಸಗಳು ಮಾಡ್ತಾರೆ, ಬರೀ ತುಷ್ಟೀಕರಣ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳಬೇಕು ಅನ್ಕೋತೀರಾ ಜಿ? ಇವತ್ತು 22ನೇ ತಾರೀಕು, ಇವತ್ತು ಅಶ್ಫಾಕ್ ಉಲ್ಲಾ ಖಾನ್ ಅವರ ಜನ್ಮದಿನ. ಕ್ರಾಂತಿಕಾರಿಯಲ್ಲಿ ಚಂದ್ರಶೇಖರ್ ಆಜಾದ್ ಇತ್ಯಾದಿಯವ್ರ ಜೊತೆ ಹೋರಾಟ ಮಾಡಿದ ಒಬ್ಬ ಕ್ರಾಂತಿಕಾರಿ. ಇವತ್ತು ಯಾರೋ ಒಬ್ಬರು ಫೇಸ್ಬುಕ್ನಲ್ಲಿ ಹಾಕಿದ್ರು, ನಾನು ಅದಕ್ಕೊಂದು ಲೈಕ್ ಮಾಡಿದೆ. ಎಷ್ಟೊಂದು ಜನ ಅದನ್ನು ಶೇರ್ ಮಾಡ್ತಾ ಇದ್ದಾರೆ. ಅಶ್ಫಾಕ್ ಉಲ್ಲಾ ಖಾನ್ ಒಬ್ಬ ದೇಶಭಕ್ತ ಅಲ್ಲ ಅಂತ ಹೇಳಕ್ಕೆ ನಾವ್ಯಾರು? ಅವ್ನು ಖಂಡಿತ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವ್ರ ಹೆಸರಿಂದ ಏನು ಬೇಕಾದ್ರೂ ಇರ್ಬೋದು, ಮುಸ್ಲಿಂ ಹೆಸರು ಇರ್ಬೋದು ಅದು. ಅಂದರೆ ಆವಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದ ಮಾತನ್ನೇ ಹೇಳೋದು, ಭಾರತದ ಏಕತೆಗೆ, ಭಾರತದ ಸುಭದ್ರತೆಗೆ ಯಾರ್ಯಾರು ಪೂರಕವಾಗಿರೋ ಕೆಲಸಗಳನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಈ ವಿಚಾರದ ಜೊತೆಗೆ ಜೋಡಿಸ್ಕೊಂಡು ಹೋಗ್ತಾರೆ. ಬಟ್ ಇಷ್ಟು ವಿಶಾಲವಾದ ದೃಷ್ಟಿಯಲ್ಲಿ RSS ಅನ್ನ ಗಮನಿಸ್ತಿರೋರು ಎಷ್ಟು ಮಂದಿ ಅಂತ ಹೇಳಿ, ಯಾಕಂದ್ರೆ ಬಹುತೇಕ ರಾಜಕೀಯ ನಾಯಕರ ಬಾಯಲ್ಲಿ ಬರ್ತಾ ಇರೋದು, ಆಬ್ವಿಯಸ್ಲಿ ಕಾಂಗ್ರೆಸ್ನವ್ರ ಬಾಯಲ್ಲಿ ಬರ್ತಿರೋದು RSS ಅಂದ್ರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ಮುಸ್ಲಿಂ ವಿರೋಧಿ, ಹಿಂದೂ ರಾಷ್ಟ್ರ ಅಂತಂದ್ರೆ ಮುಸಲ್ಮಾನರನ್ನ ಆಚೆ ಹಾಕೋ ಕಾರ್ಯ, ಇದೇನೇ RSS ನ ಮೂಲ ಸಿದ್ಧಾಂತ. ಸಮಾಜ ಅಂದರೆ ಒಂದು ದೊಡ್ಡ ಆನೆ ಅಂತ ತಗೊಂಡ್ರೆ, ಎಲ್ಲ ರಾಜಕೀಯ ಪಕ್ಷಗಳು ಸೇರಿಸ್ಕೊಂಡ್ರೆ ಒಂದು ಸೊಳ್ಳೆಗೆ ಸಮ ಅಲ್ಲ. ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಯುಗದ ಹಣೆಯ ಬರಹ ತಿದ್ದಿ ಅನ್ನೋ ಒಂದು ಸಾಲಿದೆ. ಹೆಗಲು ಹೆಗಲು ಹೆಜ್ಜೆ ಗೂಡಿಸ್ಕೊಂಡು ನಡ್ಕೊಂಡು ಹೋಗೋರು ಎಷ್ಟು ಜನ ಪುಟ್ ಮಕ್ಕಳು. ಈಗ ತಾನೇ ಒಂದು 3ನೇ ಕ್ಲಾಸು 5ನೇ ಕ್ಲಾಸು 2ನೇ ಕ್ಲಾಸ್ಗಿರೋ ಮಕ್ಕಳು ಕೂಡ RSSನ ಯೂನಿಫಾರ್ಮ್ ಹಾಕ್ಕೊಂಡು ಗಣವೇಶ ಅಂತ ಹೇಳ್ತಾರಲ್ಲಿ ಅದನ್ನು ಹಾಕ್ಕೊಂಡು ಅವ್ರು ಹೋಗ್ತಿದ್ದಾರೆ. ಅಂದರೆ ಹೊಸ ಪೀಳಿಗೆಯವರು ಅದಕ್ಕೆ ಆ್ಯಡ್ ಆಗ್ತಾ ಇದ್ದಾರೆ. ನೋಡಿ, ಒಂದು ಪಾಯಿಂಟ್ ನೀವು ಹೇಳಿದ್ದು ಒಳ್ಳೆಯದಾಯಿತು. ಈಗ ಏನು ಜೆನ್ಝಿ ಅಂತ ಮಾತಾಡ್ತಾರೆ ಹೊಸ ಪೀಳಿಗೆ, ಅವರನ್ನು ನೀವು ಹಿಡಿದಿಡೋದಷ್ಟು ಸುಲಭ ಇಲ್ಲ. ಏನು ಪ್ರಶ್ನೆ ಕೇಳಿದ್ರೆ ಒಂದು ರಿವರ್ಸ್ ಕ್ವಶನ್ ಕೇಳ್ತಾರೆ. ನಮ್ಮ ತಲೆಮಾರು ಥರ ಸುಮ್ಮನೆ ತಲೆ ಅಲ್ಲಾಡಿಸ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ ದೊಡ್ಡವ್ರ ಮೇಲಿನ ಗೌರವಕ್ಕೆ. ಬೇಕಾಷ್ಟು ಪ್ರಶ್ನೆಗಳು ಕೇಳ್ತಾರೆ. ಅವರು ಕೂಡ RSSಗೆ ಹೋಗ್ತಿದ್ದಾರೆ ಅಂದರೆ, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ DK ಶಿವಕುಮಾರು ಅವರು ಅಸೆಂಬ್ಲಿನಲ್ಲಿ ನಮಸ್ತೆ ಸದಾವತ್ಸರ ಒಂದು ಸತಿ ಹೇಳೇಬಿಟ್ರು ಅಲ್ವಾ? ಅಲ್ಲ, ಕ್ಷಮೆ ಕೇಳಿಬಿಟ್ರು. ಪಾಪ ಅವ್ರಿಗೆ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಅವರಿಗೆ ಸಾಕಾಗಲಿಲ್ಲ. ಅವರು ರಾಜಕೀಯ ಬಿಡಿ, ನಾನು ಅವರ ರಾಜಕೀಯ ಜೀವನದ ಬಗ್ಗೆ ಏನು ಹೇಳಲ್ಲ. ಅದೇನು ಸೂಚಿಸ್ತಾ ಇದೆ, ಹಿಂದೆ ಯಾವತ್ತೋ ಪಾಪ ಅವರು RSSನ ಶಾಖೆಗೆ ಹೋಗಿ ಪ್ರಭಾವಿತರಾಗಿದ್ದಾರೆ ಅಂತ ತೋರಿಸ್ತಾ ಇರೋದು. ಅಂದರೆ ಈ ಪ್ರಭಾವ ಪಕ್ಷಾತೀತವಾಗಿದೆ. ಸಮಾಜದ ಎಲ್ಲ ಜನವರ್ಗಗಳಲ್ಲಿ ಅದಿರೋದ್ರಿಂದ ಜನಕ್ಕೆ, ಹಿಂದೂ ಸಮಾಜಕ್ಕೆ ಎಲ್ಲಿ ತನಕ RSS ಬೇಕು ಅನಿಸುತ್ತೋ ಅಲ್ಲಿ ತನಕ ಹಿಂದೂ ಸಮಾಜ RSSನ ಉಳಿಸ್ಕೊಂಡು. ನೀವು ಸಮಾಜಮುಖಿಯಾದ RSSನ ವಿವರಣೆ ಕೊಡ್ತಿದ್ದೀರಿ, ಬಟ್ ಮತ್ತೊಮ್ಮೆ ಪೊಲಿಟಿಕಲ್ ಪ್ರಶ್ನೆ ಆದರೂ ಕೂಡ RSS ಮಾಡ್ತಾ ಇರೋದು ಹಿಂದುತ್ವದ ಆಧಾರದಲ್ಲಿ ವೋಟ್ ಕ್ರೋಢೀಕರಣ ಅಷ್ಟೇನೆ. ಇದಕ್ಕಾಗಿ ಹಿಂದೂ ಮುಸ್ಲಿಂ ದಂಗೆಗಳನ್ನು ಸೃಷ್ಟಿ ಮಾಡಿಸುತ್ತೆ RSS. ಅದರಲ್ಲಿ ಆ ದಂಗೆಗಳಲ್ಲಿ ಬಲಿಯಾಗ್ತಾ ಇರೋದು ಕೂಡ ಅಮಾಯಕ ಹಿಂದೂ ಮನೆಯ ಮಕ್ಕಳುಗಳು, ಬಡವರ ಮಕ್ಕಳುಗಳು. ಯಾವೊಬ್ಬ ಪ್ರಭಾವಿ ರಾಜಕಾರಣಿ ಅಥವಾ ಸಿರಿವಂತನ ಮಕ್ಕಳು ಕೂಡ ಬಲಿಯಾಗ್ತಾ ಇಲ್ಲ. ಅವ್ರನ್ನ ಯಾಕೆ ಬಿಡ್ತಿಲ್ಲ ಹಿಂಗೆ ಹಿಂದೂ ಮುಸ್ಲಿಂ ದಂಗೆಯಲ್ಲಿ? ಅವ್ರನ್ನ ಯಾಕೆ ಹಿಂಗೆ RSS ಮುಖವಾಣಿ ಮಾಡಿಕೊಂಡು ಅವ್ರನ್ನ ಯಾಕೆ ರಸ್ತೆಗೆ ಬಿಡ್ತಿಲ್ಲ? ಹಿಂಗೂ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ಈ ಥರ RSSನವರು ತಮ್ಮ ಮಕ್ಕಳನ್ನು, ಅಥವಾ RSS ಅಥವಾ ರಾಜಕೀಯ ಪಕ್ಷಗಳು BJP ಅಂತ ಅವ್ರು ಮೋಸ್ಟ್ಲಿ ಹೇಳಿರ್ತಾರೆ, ಅವರು ಯಾಕೆ ತಮ್ಮ ಮಕ್ಕಳನ್ನು RSSಗೆ ಸೇರಿಸ್ತಿಲ್ಲ ಅಂದರೆ, ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳೋದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಅವ್ರ ಫ್ಯಾಮಿಲಿಯವ್ರಿಗೆ ಕೇಳೋದು, ಒಂದು DSS ಅಂತ ಇದೆಯಾ? ನೀವು ಇಷ್ಟೊಂದು ನೇರ ರಾಜಕೀಯ ಪ್ರಶ್ನೆ ಕೇಳಿದ್ರಿಂದ ನಾನು ಹೇಳ್ತಾ ಇದ್ದಿಲ್ಲ, ನಾನು ಖಂಡಿತ ಹೇಳ್ತಿರ್ಲಿಲ್ಲ ಇದನ್ನು. ದಲಿತ ಸಂಘರ್ಷ ಸಮಿತಿ ಇಂಥದ್ದಿಯಾ? B ಕೃಷ್ಣಪ್ಪನವ್ರು ಕಟ್ಟಿದ್ದು, ಪ್ರಾತಸ್ಮರಣೀಯರವರು, ತುಂಬ ಪೂಜನೀಯ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ B ಕೃಷ್ಣಪ್ಪನವರು. ಅವ್ರು ಕಟ್ಟಿದ್ದನ್ನೇ ಮುಂದೆ ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯನವರು ಅವರೆಲ್ಲ ಮುಂದುವರಿಸಿದ್ದು. DSS ಇವತ್ತು ಕುಸಿದಿದೆ, ಅದು ಹರಿದು ಹಂಚಿ ಹೋಳಾಗಿದೆ. DSS ಎಲ್ರಿಗೂ ಗೊತ್ತಿದೆ. DSS ನೀವು ಸೇರ್ಕೋಬೋದಲ್ಲ, RSSಗೆ ಬರೋದು ಬೇಡಪ್ಪ ಖರ್ಗೆ ಅವರೇ. ನೀವು DSSನ ಬಲಪಡಿಸಿ, DSSನ ಸಂಘಟನೆ ಮಾಡಿ. ಒಂದು ಆಹ್ವಾನ ಕೊಟ್ಟೆ RSSಗೆ ಬನ್ನಿ ಅಂತ, ಬರಲ್ವಾ? ಬೌದ್ಧ ವಿಚಾರ ಮಾಡಿ ಹಿಂದೆ ಆಹ್ವಾನ 2 ಇಲ್ವಾ? ಕನಿಷ್ಠ ನೀವು ದಲಿತ ಸಂಘರ್ಷ ಸಮಿತಿಯನ್ನಾದರೂ ನೀವು ಸ್ಟ್ರಾಂಗ್ ಮಾಡಿ. ಏನೂ ಮಾಡದೆ ನೀವು ಸ್ಟೈಲಾಗಿ TV ಮುಂದೆ ಬಂದುಬಿಟ್ಟು ಕ್ಯಾಮ್ರಾ ಮುಂದೆ ಬಂದು ಡೈಲಾಗ್ ಹೊಡಿತಿದ್ರೆ ಜನ ನಿಮ್ಮನ್ನು ಕ್ಷಮಿಸಲ್ಲ. ಇದು RSSನ ಸ್ವಯಂ ಸೇವಕರಾಗಿರುವ 1, 2, 3 ಪೀಳಿಗೆಗಳವರು, ರಾಜಕೀಯ ಮುಖಂಡರುಗಳು ಸೇರಿದಂತೆ ಯಾರ್ಯಾರು RSSನಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ದಿನಾ ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ತಾಯಿದ್ದಾರೆ. ನೀವು ಯಾರ್ಯಾರು ನೋಡ್ಬೋದು, 3 ಪೀಳಿಗೆ 4 ಪೀಳಿಗೆ ಹಾಕ್ತಾಯಿದ್ದಾರೆ. ಹಾಗಾಗಿ
ಕಾಂಗ್ರೆಸ್ನ ವಿಷಯದಲ್ಲಿ ಇವರು ಭಾಳ ಹಗುರವಾಗಿ ಹೇಳ್ಬೋದಲ್ವಾ, ಓ ನೀವೆಲ್ಲ ಏನು ಮಾಡಿಬಿಟ್ರಿ, ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ವಲ್ಲ ಅನ್ನೋ ರೀತಿನಲ್ಲಿ ಹೇಳ್ದಂತೆ ಸಂಘದ ಹೆಸರಲ್ಲಿ ಹೇಳೋಕ್ಕಲ್ಲ. ಯಾಕೆ ಅಂದರೆ ಇಟ್ ಸೆಲ್ಫ್ ಇಸ್ ಎ ರಾಂಗ್ ಈಕ್ವೇಷನ್. ನೀವು ಬಿ ಜೆ ಪಿ ಕೇಳೋ ಪ್ರಶ್ನೆನ ಆರ್ ಎಸ್ ಎಸ್ಸಿಗೆ ಕೇಳೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆ ಇರೋದು ಬಿ ಜೆ ಪಿಗೆ, ನೀವು ಉತ್ತರ ಪಡೆಯೋಕ್ಕೆ ಬಯಸ್ತಾ ಇರೋದು ಆರ್ ಎಸ್ ಎಸ್ನವ್ರು ಏನು ಹೇಳ್ತಾರೆ, ನೀವು ನಂತರ 10 ಜನನ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿದ್ರು ಹೇಳಿದ್ರು ಶಾಖೆಗೆ ಬನ್ನಿ ನಾವೆಲ್ಲರನ್ನೂ ಸೇರಿಸ್ಕೊಳ್ತೀವಿ. ಈಗ ಹಿಂದೂ ಮುಸ್ಲಿಂ ದಂಗೆಗಳು ಇದು ಆರ್ ಎಸ್ ಎಸ್ನ ವಿಷಯ ಅಲ್ಲ. ಮತ್ತು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಅನ್ನೋದು ಮಾಧ್ಯಮದವ್ರು ಮಾಡಿರೋ ತಪ್ಪು. ಇದನ್ನು ನಾನು ಮಾಧ್ಯಮದಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಹಿಂದೂಗಳು ಯಾವತ್ತೂ ಮೊದಲು ಹೊಡೆದಿಲ್ಲ ಯಾರಿಗೂ ಇಡೀ ಇತಿಹಾಸದಲ್ಲಿ. ಆತ್ಮರಕ್ಷಣೆಗೋಸ್ಕರ ಸಾಧ್ಯನೇ ಇಲ್ಲ ಅಂದಾಗ ಆ ಕಡೆಯಿಂದ ಹೊಡೆತ ಬಿದ್ದಾಗ ಮುಸ್ಲಿಂ ಸಮುದಾಯಗಳಿಂದ ಆತ್ಮರಕ್ಷಣೆಗೆ ಅವರು ಹೊಡೆತ ಕೊಟ್ಟು ಆಮೇಲೆ ಅದಕ್ಕೆ ಮೀಡಿಯಾದಲ್ಲಿ ಬರಬೇಕಾದ್ರೆ, ಮೀಡಿಯಾ ಅಂದರೆ ಇನ್ನೂ ಟಿ ವಿ ಇರಲಿಲ್ಲ ಆ ಕಾಲದಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಹಿಂದೂ ಮುಸ್ಲಿಂ ರೈಟ್ಸ್ ಅಂತ ಮಾಡಿದ್ರಲ್ಲ, ಇದೂ ಒಂದು ಕುತಂತ್ರವೇ. ಇದೇನು ಹೇಳಬೇಕು, ಮುಸ್ಲಿಮರು ಹೊಡೆಯೋಕ್ಕೆ ಬಂದಾಗ ಹಿಂದೂಗಳು ಆತ್ಮರಕ್ಷಣೆ ಮಾಡಿಕೊಂಡ್ರು ಅಂತ. ರಾಜಕೀಯ ಓಟುಗಳಾಗಿ ಕ್ರೋಢೀಕರಣ ಅಲ್ಲ, ನಿಮ್ಮ ಪ್ರಶ್ನೆ ಅದೊಂದು ಪಾಯಿಂಟ್ ಇತ್ತು. ಹಿಂದೂ ವೋಟ್ ಅನ್ನೋದು ರಾಜಕೀಯವಾಗಿ ಕ್ರೋಢೀಕರಣ ಆಗೋದು ಒಳ್ಳೆಯದೇ ಅಲ್ವಾ? ಇವರು ಅದನ್ನೇ ಮಾಡ್ತಾ ಇದ್ದಾರಲ್ವ, ಬೇರೆ ಬೇರೆ ಗುಂಪುಗಳ ವೋಟ್ಗಳನ್ನು ಕ್ರೋಢೀಕರಣ. ಹಿಂದೂ ವೋಟನ್ನು ಆರ್ ಎಸ್ ಎಸ್ ಕ್ರೋಢೀಕರಣ ಮಾಡ್ತಾ ಇದ್ದರೆ ನೀವು ಮಾಡಿ. ಹಿಂದೂಗಳನ್ನು ನೀವು ಒಲಿಸ್ಕೊಂಡ್ರೆ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ತುಂಬ ವರ್ಷ ಇರೋದಾದರೆ ನೀವು ಹಿಂದೂ ಪೊಲಿಟಿಕ್ಸ್ ಮಾಡಿ. ನಾನು ಸಪೋರ್ಟ್ ಮಾಡ್ತೀನಿ ಕಾಂಗ್ರೆಸ್ನವಾಗ. ನೀವಾಗಲೇ ಒಂದು ಪಾಸ್ ಕೊಟ್ಟರೆ ಈಗ ಅದಕ್ಕೆ ಉತ್ತರ ಬೇಕು. ಕಾಂಗ್ರೆಸ್ನಲ್ಲಿರುವವರೆಲ್ಲರೂ ಕೂಡ ಹಿಂದುತ್ವದ ವಿರೋಧಿಗಳಾಗಿರಬೇಕು ಅನ್ನೋ ರೀತಿಯಲ್ಲಿ ಒಂದು ಅಲಿಖಿತ ನಿಯಮ ಈಗೇನಾದರೂ ಜಾರಿ ಬರ್ತಿದೆ. ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರೇ ಬಾಯ್ಬಿಟ್ಟಿದ್ರು. ಅವ್ರು ಏನೋ ಕ್ಷಮೆ ಕೇಳಿದ್ರು, ಏನೋ ಮಾಡಿ ಹಿಂದೆ ಹೋಯ್ತು. ಅದೇನೇ ಇರಲಿ ಬಿಡಿ, ತಮಾಷೆ ಬಿಟ್ಟು. ಅವಾಗಲೇ ಹೇಳಿದ್ನಲ್ಲ, ಹಿಂದೂ ಅಂದರೆ ಏನಪ್ಪ, ಈ ದೇಶದ ಒಂದು ಮೂಲ ಪರಂಪರೆ. ಅದರಲ್ಲಿ ಏನೂ ಅನುಮಾನವಿಲ್ಲದೆ ಜಾನಪದ ಇದೆ, ಜೈನ ಇದೆ, ಬೌದ್ಧ ಇದೆ, ವೈದಿಕ ಸಂಸ್ಕೃತಿ, ಇನ್ನೂ ಏನೇನು ಇಲ್ಲಿ ಹುಟ್ಟು ಸಿಕ್ಕಿದೆ, ವೀರಶೈವ ಲಿಂಗಾಯತ ಇದೆ, ಎಲ್ಲ ಇದೆ. ಇದೆಲ್ಲವೂ ಕೂಡ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಇದೆ ಅಲ್ವಾ. ಇದನ್ನು ಬೇರೆ ಬೇರೆ ರಾಜಕೀಯ ಗುಂಪುಗಳವರು ಆರ್ ಎಸ್ ಎಸ್ ಅಲ್ಲದೆ ಇರೋರು ಹೇಳ್ಕೊಂಬಂದರು. ಯಾವುದನ್ನು ಬ್ಯಾನ್ ಮಾಡ್ತಾರೆ ಅಂದರೆ, ಇವರನ್ನ ಮಾತಾಡಿಸ್ತಿರೋದು ಇವರ ಅಧಿಕಾರ, ಇವರನ್ನ ಮಾತಾಡಿಸ್ತಿರೋದು ಇವರ ಅಜ್ಞಾನ. ನಾವು ಹೇಳ್ತಿರೋದು 3 ಪಾಯಿಂಟ್ ಅಜೆಂಡಾ. ಒಂದು ಆರ್ ಎಸ್ ಎಸ್ಸಿಗೆ ಬನ್ನಿಪ್ಪ, ಇಲ್ಲಾಂದರೆ ಬೌದ್ಧ ಧರ್ಮ ಉದ್ಧಾರ ಮಾಡಿಪ್ಪ, ಅದು ಹಿಂದುತ್ವದ ಕೆಲಸನೇ. ಇಲ್ಲ ನೀವು ಡಿ ಎಸ್ ಎಸ್ನ ಬಲಪಡಿಸಿಯಪ್ಪ, ಅದರಿಂದನೂ ದಲಿತರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಉತ್ತರ. 3 ಬಿಟ್ಬಿಟ್ಟು ನೀವು ಭಾಷಣ ಮಾಡ್ತಿದ್ದೀರ ಅಂದರೆ ನಿಮ್ಮ ಉದ್ದೇಶ ಸರಿ ಇಲ್ಲ. ಇವಾಗ ಈ ಸಮಾಜಮುಖಿ ಕೆಲಸ ಮಾಡುವಂಥ ಈ ಸಂಘಕ್ಕೆ ಯಾಕೆ ಈ ರಾಜಕೀಯ ಲೇಪನವಾಗ್ತಾ ಬಂದಿದೆ ಅಂತ ನನ್ನ ಪ್ರಶ್ನೆ. ಈಗ ಸಿಂಪಲ್, ನಾನು ಬಿಳಿ ಬಟ್ಟೆ ಹಾಕ್ಕೊಂಡಿದ್ರೆ ಬೇರೆ ಬಟ್ಟೆ ಹಾಳು ಮಾಡ್ಕೊಂಡವ್ರಿಗೆ ಏನು ಅನಿಸುತ್ತೆ, ಹೆಂಗಾದರೂ ಮಾಡಿ ಇವ್ರ ಬಟ್ಟೆಗೆ ಸ್ವಲ್ಪ ಕೊಳೆ ಹಾಕಬೇಕು ಅಂತ. ರಾಜಕೀಯಕ್ಕೆ ಹೋದರೆ ಕೊಚ್ಚೆ, ರಾಜಕೀಯ ಕೊಚ್ಚೆ. ನಾನು ಆ ಪಕ್ಷ ಈ ಪಕ್ಷ ಹೇಳ್ತಿಲ್ಲ, ರಾಜಕೀಯನೇ ಕೊಚ್ಚೆ. ಇವರು ಶುದ್ಧವಾಗಿದ್ದಾರಲ್ಲ, ಇವ್ರನ್ನ ಹೆಂಗಾದರೂ ಇವರು ಬದ್ನಾಮ್ ಅಂತಾರಲ್ಲ, ಇವ್ರ ಹೆಸ್ರನ್ನ ಬದ್ನಾಮ್ ಮಾಡಬೇಕು, ಇವ್ರ ಹೆಸರು ಕೆಡಿಸ್ಬೇಕು. ಇವ್ರಿಗೆ ಸಂಘದ ಹೆಸರು ಕೆಡ್ಸೋಕ್ಕಾಗ್ತಿಲ್ಲ. ಕಾಲೇಜ್ನಲ್ಲಿ ಒಂದು ಒಳ್ಳೆ ಹುಡುಗ ಇದ್ದೆ, ಒಳ್ಳೆ ಹುಡುಗಿ ಯಾರೂ ಇಲ್ಲ, ತಂಪಾಡಿ ಕಾಲೇಜ್ಗೆ ಹೋಗ್ತಾರೆ ಬರ್ತಾರೆ ಅಂದರೆ ಹೇಗಾದರೂ ಮಾಡಿ ಯಾರ ಜೊತೆನ ಅವ್ರ ಹೆಸರು ಕಟ್ಬಿಟ್ಟು ಅವ್ರ ಹೆಸರನ್ನು ಹಾಳು ಮಾಡಿಬಿಡ್ಬೇಕು ಕ್ಯಾಂಪಸ್ನಲ್ಲಿ ಅನ್ನೋದೇ ತಾನೇ ಒಂದಷ್ಟು ಜನ ಕುತಂತ್ರಿಗಳ ಕೆಲಸ ಸಮಾಜದಲ್ಲಿ. ಅದನ್ನು ಸಂಘಕ್ಕೆ ಮಾಡೋಕ್ಕೆ ನೋಡ್ತಿದ್ದಾರೆ. ಇವರು ಏನು ಹೇಳ್ತಿದ್ದಾರೆ, ಶಪಥಲೇನ ತೋ ಸರಳ ಹೇ ಪರ ನಿಭಾನ ಹಿ ಕಠಿಣ ಹೇ, ಸಾಧನಾ ಕಾ ಪಥ ಕಠಿಣ ಹೇ, ತಪಸ್ಯಾ ಕೆ ಸಹಾರೆ ಇಂದ್ರ ಬನನಾ ತೋ ಸರಳ ಹೇ, ಸ್ವರ್ಗ ಕಾ ಐಶ್ವರ್ಯ ಪಾಕರ್ ಮದ ಭುಲಾನ ಹಿ ಕಠಿಣ ಹೇ. ಸ್ವರ್ಗ ಕೊಡಿ, ಇಂದ್ರ ಪಟ್ಟ ಕೊಡಿ, ನಾವು ಮಾತ್ರ ಶಾಖೆಗೆ ಹೋಗ್ತೀವಿ. ಸರಿ, ಆರ್ ಎಸ್ ಎಸ್ ತನ್ನಂತಾನು ರಾಜಕೀಯೇತರ ಚಟುವಟಿಕೆಗೆ ಸೀಮಿತವಾಗಿ ಇಟ್ಕೊಂಡಿದೆ ಅನ್ನೋದೇ ಆದರೆ, ನಾನೊಂದು 3 ಚುನಾವಣೆ ಉದಾಹರಣೆ, ಇಲ್ಲಿ BJP MLC ಬಂದಿದ್ರು ಆಗಲೂ ಕೇಳಿದೆ, ಈಗ ರಿಪೀಟ್ ಮಾಡ್ತಾ ಇದ್ದೀನಿ. ಹರಿಯಾಣ ಚುನಾವಣೆ, ಅಲ್ಲಿ ನಡೆದಂತಹ ಕಾರ್ನರ್ ಮೀಟಿಂಗ್ಗಳು, ದೆಹಲಿ ಚುನಾವಣೆ, ಅಲ್ಲಿ ನಡೆದಂತಹ ಮೀಟಿಂಗ್ಗಳು, ಹಾಗೆ ಇತ್ತೀಚೆಗೆ ನಡೆದಂತಹ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ತೋಲಿ ಸಭೆಗಳು, ಇದನ್ನೆಲ್ಲ ನಡೆಸಿ ಆರ್ ಎಸ್ ಎಸ್ ಹಾಗಾದರೆ ಯಾರಿಗೆ ಪೂರಕವಾಗಿ ಓಟ್ ಬೀಳೋ ಹಾಗೆ ಮಾಡ್ತು? ನಿಜವಾಗ್ಲೂ ಆರ್ ಎಸ್ ಎಸ್ ರಾಜಕೀಯ ಚಟುವಟಿಕೆಯಿಂದ ದೂರಾನೇ ಇಟ್ಕೊಂಡಿದ್ದಾಗಿದ್ದರೆ BJP ಗೆಲುವಿಗೆ ಬೇಕಾದ ಆ ಪ್ಲಾನಿಂಗ್ ಆಗಲಿ, ಬ್ಲೂ ಪ್ರಿಂಟ್ ಆಗಲಿ ರೆಡಿ ಆಗ್ತಿರೋದು ಆರ್ ಎಸ್ ಎಸ್ ಯಾಕೆ ಅಂತ ನೋಡಿ. ಇದೊಂದು ಮೀಡಿಯಾದಲ್ಲಿ ಭಾಳ ಒಂದು ಮಜವಾದ ಈಕ್ವೇಷನ್ ಇದೆ. ಆರ್ ಎಸ್ ಎಸ್ ಇಸ್ ದಿ ಪವರ್ ಹೌಸ್ ಆಫ್ BJP ಅಂತ ಅಲ್ವಾ, ನಿಮ್ಮ ಮಾತಿನ ಒಂದು ಸಾರಾಂಶ. ಹಾಗಾಗಿಬಿಟ್ಟಿದ್ದರೆ ಪ್ರತಿಯೊಂದು ಆರ್ ಎಸ್ ಎಸ್ ಹೇಳಿದ ಮಾತಿನ BJP ಕೇಳಿದಿದ್ರೆ BJP ಹಿಂಗಿರ್ತಿತ್ತಾ? BJPಗೂ ಕೇಳ್ತಾ ಇದ್ದೀನಿ. BJP ಈ ಕರ್ನಾಟಕದ BJP ರಾಷ್ಟ್ರಮಟ್ಟದ ಬೇರೆ ವಿಷಯ. ಈ ಕರ್ನಾಟಕದ BJP ಈ ಥರ ಸ್ಥಿತಿಯಲ್ಲಿ ಇರ್ತಿತ್ತ? ಇವ್ರ ಮುಂದಿನ CM ಕ್ಯಾಂಡಿಡೇಟ್ ಯಾರು? ಯಾವ ಹಿಂದೂ ವಿಚಾರ ಹೇಳೋರನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ, ಹೇಳೋ ಸ್ಥಿತಿಲಿ ಅವ್ರು ಇಲ್ಲ. ಯಾಕಂದರೆ ರಾಜಕೀಯವಾಗಿ ಹಾಗೆ ನೋಡೋಕ್ಕಾಗಲ್ಲ. ಒಂದು. ಎರಡನೇದು, ಆರ್ ಎಸ್ ಎಸ್ನ ಕಾರ್ಯಕರ್ತರು ಎಲ್ಲರೂ BJPಯ ಪರ ಹೋಗಿಬಿಡ್ತಾರೆ ಅಂತ ಆರ್ ಎಸ್ ಎಸ್ನಲ್ಲಿ ಏನು ಹೇಳ್ಕೊಟ್ಟಿಲ್ಲ. ನೀವು
ಬೇರೆ ಬೇರೆ ಸಮಾಜದ ರಂಗಗಳಲ್ಲಿ ಕೆಲಸ ಮಾಡೋರು ಇರ್ತೀರ, ಯಾರೋ ಚಿತ್ರರಂಗದಲ್ಲಿರ್ತಾರೆ, ಯಾರೋ ಪೇಂಟರ್ ಇರ್ತಾರೆ, ಇನ್ನೊಂದು ಕೆಲಸ ನಿಮ್ಮ ಗುಂಪುಗಳಲ್ಲೂ ನೀವು ಇರ್ತೀರ. ನಿಮಗೆ ಅಲ್ಲಿ ಈ ಒಂದು ಗುಂಪಿಗೆ ಅಥವಾ ಈ ಒಂದು ಕ್ಯಾಂಡಿಡೇಟಿಗೆ ವರ್ಕ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ಸ್ವತಂತ್ರವಾಗಿ ನೀವು ಮಾಡ್ಬೋದು. ಆರ್ ಎಸ್ ಎಸ್ ಏನು ಹೇಳ್ಬೋದು ಅಂದರೆ, ಮೊದಲೇ ಹೇಳಿದ ಅರ್ಥದಲ್ಲಿ ನಿಮ್ಗೆ ಹೇಳೋದಾದರೆ, ನೀವು ಚುನಾವಣೆ ಅನ್ನುವುದು ಪ್ರಜಾಪ್ರಭುತ್ವದ ಒಂದು ಭಾಳ ಇಂಪಾರ್ಟೆಂಟ್ ಆದ ಭಾಗ. ಅದನ್ನು ನಾವು ಬಿಟ್ಟಂತೂ ತುಂಬ ಆದರ್ಶವಾಗಿ ಮಾತಾಡೋಕ್ಕಾಗಲ್ಲ. ಎಲೆಕ್ಷನ್ ಇಲ್ಲದೆ ನೀವು ಪೊಲಿಟಿಕ್ಸ್ ಮಾಡೋಕ್ಕಾಗಲ್ಲ. ಪೊಲಿಟಿಕ್ಸ್ ಎಲೆಕ್ಷನ್ ನಡೀತಾ ಇದೆ ಅಂದಾಗ ನೀವು ಕೈ ಕಟ್ಕೊಂಡು ಕೂತಿದ್ರೆ, ಇದು ಹಿಂದೂಗಳು ಮೆಜಾರಿಟಿ ಇರೋ ದೇಶ, ಇಲ್ಲಿ ಏನಾದ್ರು ಒಂದು ನಮ್ಮ ಅಭಿಪ್ರಾಯ ಬರಬೇಕಲ್ವ, ಅಂದರೆ ನಮ್ಮ ಒಂದು ಧ್ವನಿ ಬರಬೇಕಲ್ವ. ನಾವು ಹೇಳುವ ವಿಚಾರಕ್ಕೆ ಅತಿ ಹೆಚ್ಚಿನ ಹತ್ತಿರವಿರುವ ವಿಚಾರವನ್ನು ಆಗಿನ ಎಲೆಕ್ಷನ್ನಲ್ಲಿ ಯಾರು ಹೇಳ್ಬೋದೋ ಆ ಕ್ಯಾಂಡಿಡೇಟ್ ಕಡೆ ನೀವು ಹೋಗಿ ಅಂತ ಇವ್ರಿಗೆ ಸೂಚನೆ ಅಂತ ನಾನು ಹೇಳಲಾರೆ. ಸಹಜವಾಗಿ ಒಂದು ಡಿಸ್ಕಷನ್ಗಳಲ್ಲಿ ಅದು ಆ ಥರ ಬಂದಿರ್ಬೋದೇ ಬಿಟ್ಟರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಅದರಿಂದ ಅವ್ರು ಎಲೆಕ್ಷನ್ನಿಗೆ ನಿಲ್ತಾರೆ. ಆವಾಗ ಅವ್ರ ಎಲೆಕ್ಷನ್ ಏಜೆಂಟು ದತ್ತೋಪಂತ್ ಠೇಂಗಡಿ ಅವರು ಭಾರತೀಯ ಮಜ್ದೂರ್ ಸಂಘದ ಸ್ಥಾಪಕರು, ಭಾಳ ದೊಡ್ಡ ಥಿಂಕರ್ ಅವರು. ಆರ್ ಎಸ್ ಎಸ್ದೇ ಒಂದು ಭಾಗ. ಸಚಿವರು ಅವರು ಉನ್ನತಿ ಪ್ರಿಯರಿಗಿಂತ ಸ್ವಲ್ಪ ಪ್ರಸಿದ್ಧಿ ಪ್ರಿಯರಾಗಿದ್ದಾರಾ ಅನ್ನೋದು ನನ್ನ ಪ್ರಶ್ನೆ. ಒಂದು ಯಾಕಂದರೆ ಅವರಿರೋ ಕ್ಷೇತ್ರದಲ್ಲಿ ಎಷ್ಟು ಚಾಲೆಂಜ್ಗಳಿದೆ ಅಂತ ನಿಮಗೂ ಗೊತ್ತೇ ಇದೆ. ಯಾಕಂದರೆ ಈಗ ತಾನೇ ಒಂದು ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಶಿಫ್ಟೆಡ್ ಟು ಆಂಧ್ರ ಪ್ರದೇಶ್. ಸೊ ಅದು ಮೇನ್ ಕೆಲಸಗಳಲ್ಲಿ ಸ್ವಲ್ಪ ಅವ್ರು ಬ್ಯುಸಿ ಇದ್ದಿದ್ರೆ ಈ ಥರ ಕೆಲಸಗಳಲ್ಲಿ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲದೆ ಈ ಥರ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ? ಗ್ರಾಮ ಪಂಚಾಯಿತಿ ವ್ಯವಸ್ಥೆನ ಬಿಗಿ ಮಾಡಿ. ಮೊನ್ನೆ ದಿವಸ ಒಂದು ಚಾಮರಾಜನಗರ ಹಳ್ಳಿನಲ್ಲಿ 27 ತಿಂಗಳು ಸಂಬಳ ಇಲ್ಲ ಗೌರ್ಮೆಂಟ್ ನೌಕರರಿಗೆ. ಅವರು ಚೀಟಿ ಬರೆದಿಟ್ಟು ನೇಣು ಹಾಕ್ಕೊಂಡು ಅವ್ರು ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಬರೋದು ಗ್ರಾಮಾಭಿವೃದ್ಧಿ ಇಲಾಖೆ ಒಳಗಡೆ ಬರುತ್ತೆ ವಿಷಯ. ಈ ಕೆಲಸ ಮಾಡೋಕ್ಕಾಗದೆ, ಇದಕ್ಕೆ ಪುರ್ಸೊತ್ತು ನಿಟ್ಕೊಳ್ಳದೆ ಊರು ಸಾಬರಿ ಎಲ್ಲ ಮಾಡ್ತಾ ಇರೋರು ಉಸ್ತುವಾರಿ ಸಚಿವರು ಏನಿವರು? ಇದನ್ನು ವೋಟರಾಗಿ ನಮಗೆ ಕೇಳೋ ಎಲ್ಲ ಹಕ್ಕು ಇದೆ ನಮಗೆ. ಮತ್ತು ಉತ್ತರ ಕೊಡಬೇಕಾದ ದಾಯಿತ್ವ, ಪ್ರಜಾಪ್ರಭುತ್ವದ ಒಂದು ಜವಾಬ್ದಾರಿ ಅವ್ರ ಹೆಗಲ ಮೇಲಿದೆ. ಮತ್ತು ರಾಜ್ಯದಲ್ಲಿ ಏನಾದರೂ ಆರ್ ಎಸ್ ಎಸ್ ಪಥಸಂಚಲನ ಮಾಡಿದ್ರೆ, ಶಾಖೆ ಮಾಡಿದ್ರೆ, ಕಾನೂನು ಸುವ್ಯವಸ್ಥೆ ಆಗೋದಾದರೆ ಅದರ ಹೊಣೆಗಾರಿಕೆ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವ್ರ ಮೇಲಿದೆ. ಅದು ಅವರ ಇಲಾಖೆಯ ಒಂದು ಜವಾಬ್ದಾರಿ, ಅವ್ರು ಮಾಡ್ಕೊತಾರೆ. ಸಿ ಎಮ್ ಇದ್ದಾರೆ, ಸಿ ಎಮ್ಮೇ ಸುಮ್ಮನೆ ಇರುವಾಗ ಇವ್ರದ್ದೇನು? ಯಾಕೆ ಅಂತ ಹೇಳಿದ್ರೆ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ. ಇದು ವಚನಕಾರರಾದ ಅಲ್ಲಮ ಪ್ರಭುಗಳ ಮಾತು. ಕರ್ನಾಟಕ ಜನ ಇದನ್ನು ವಾಚ್ ಮಾಡ್ತಾರೆ, ಇವ್ರು ನೆನ್ಪಿಟ್ಕೋಬೇಕು. ಒಂದು ಮಾತನ್ನು ಇಂದಿರಾ ಗಾಂಧಿ ಸೊಕ್ಕಿದಾಗ ಜಯಪ್ರಕಾಶ್ ನಾರಾಯಣ್ ಹೇಳಿದ್ರು, ಸಿಂಹಾಸನ್ ಖಾಲಿ ಕರೋ ಜನತಾ ಆತಿ ಹೇ. ಆ ಕಾಲ ಬಂದರೆ ಕಾರಣ ಇವರಾಗ್ತಾರೆ. ಕಾಂಗ್ರೆಸ್ನ ಅಧಃಪತನಕ್ಕೆ ಪ್ರಿಯಾಂಕಾ ಅವರು ಕಾರಣವಾಗುವ ಎಲ್ಲ ಸೂಚನೆಯನ್ನು ಕೊಡ್ತಿದ್ದಾರೆ. ಜಿ ಏನು ಪೊಲಿಟಿಕಲ್ ಬೆನಿಫಿಟ್ಸ್ಗೆ ಸಂಘನ ತಾಲಿಬಾನ್ಗೆ ಅಲ್ಲ, ಅದು ಕೇಂದ್ರ ಸರ್ಕಾರದಲ್ವಾ ಅಜ್ಜಿ, ಅದನ್ನು ಐಡಿಯಾಲಜಿ ಮತ್ತು ಆಪರೇಷನ್ಸ್ ಎರಡರದ್ದು ಒಂದೇನಾ ಅನ್ನೋದು ನಿಮ್ಮ ಶೈಲಿಯಲ್ಲಿ ಎಳಿಯಬೇಕಂತ. ಬಿ ಕೆ ಹರಿಪ್ರಸಾದ್ರು ತಾಲಿಬಾನಿಗೆ ಕಂಪೇರ್ ಮಾಡಿದ್ರು ಆರ್ ಎಸ್ ಎಸ್ನ. ಇದ್ರ ಬಗ್ಗೆ ಡಿ ಕೆ ಹರಿಪ್ರಸಾದರಿಗೆ ನಮೋ ನಮಃ, ಅವರ ಬುದ್ಧಿಶಕ್ತಿಗೆ ನಮೋ ನಮಃ, ಅವರ ರಾಜಕೀಯ ಜ್ಞಾನಕ್ಕೆ ನಮೋ ನಮಃ. ಜನಪ್ರತಿನಿಧಿಯಾಗಿ ನೇರವಾಗಿ ಒಂದು ಸರ್ತಿ ಅವ್ರು ಎಲೆಕ್ಷನ್ ಗೆದ್ದು ಬಂದರೆ, ಯಾಕೆಂದರೆ ಅವರು ಬಾಯಿಗೆ ಬಂದಂತೆ ಮಾತಾಡ್ಬೋದಾದರೆ ಪ್ರಜೆಗಳು ಪ್ರಭುಗಳು, ಅದೇ ಡೆಮಾಕ್ರಸಿ. ಸಾಮಾನ್ಯ ಜನಗಳು ಅವರನ್ನು ಆ ಜಾಗದಲ್ಲಿ ಕೂರಿಸಿರ್ತಾರೆ, ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾವುದೇ ಮಂತ್ರಿ ಆಗಲಿ. ಬೇಡ ಅಂದರೆ ಎಲೆಕ್ಷನಲ್ಲಿ ಸೋಲಿಸ್ತಾರೆ. ಪದೇ ಪದೇ 5 ಸತಿ 8 ಸತಿ 10 ಸತಿ ಗೆದ್ದಿರೋ ಎಮ್ ಎಲ್ ಎಗಳು ಎಂ ಪಿಗಳನ್ನು ಠೇವಣಿ ಸಮೇತ ಸೋಲಿಸ್ಬಿಟ್ಟು ಈ ದೇಶದ ಮತದಾರರು ಕಳಿಸಿದ್ದಾರೆ. ಪಕ್ಷಾತೀತವಾಗಿ ನಾನು ಹೇಳ್ತಾ ಇರೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸರ್ತಿ ಇವ್ರು ಎಲೆಕ್ಷನ್ನಲ್ಲಿ ನಿಂತ್ಕೊಂಡು ಗೆದ್ದು ಬಂದರೆ ಅವಾಗ ಇವ್ರಿಗೆ ಇದನ್ನು ಹೇಳುವಂಥ ಅದೇ ಬಿ ಕೆ ಹರಿಪ್ರಸಾದ್ರು ಇವತ್ತು ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಸುರೇಶ್ ಗೌಡ್ರದು ವಿಡಿಯೋ ಒಂದು, ಅದರಲ್ಲಿ ಆರ್ ಎಸ್ ಎಸ್ ಅಂತ ಕರಪ್ಟ್ ಆರ್ಗನೈಸೇಷನ್ ಇನ್ನೊಂದಿಲ್ಲ ಅಂತ ಹೇಳಿ ಸುರೇಶ್ ಗೌಡ್ರು. ಯಾಕಂದ್ರೆ ಯಡಿಯೂರಪ್ಪನವರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಪಡೆದಿದ್ದಾರೆ ಆರ್ ಎಸ್ ಎಸ್ ನವರು ಅಂತ ಹೇಳಿ ಸುರೇಶ್ ಗೌಡ್ರು ಮಾತನಾಡಿರೋದನ್ನ ಬಿ ಕೆ ಹರಿಪ್ರಸಾದ್ ಟ್ವೀಟ್ ಮಾಡ್ತಾರೆ. ಅವಾಗಿಂದ ನಿಮ್ಮ ವಾಹಿನಿ ಮೂಲಕ ನಾನು ಹೇಳ್ತಾ ಇರೋದು, ರಾಜಕೀಯ ವಿಷಯಗಳನ್ನು ನೀವು ಡಿಸ್ಕಸ್ ಮಾಡುವ ಒಂದು ಹಂತವೇ ಬೇರೆ, ಸಾಮಾಜಿಕ ಸಾಂಸ್ಕೃತಿಕವಾದ ಆರ್ ಎಸ್ ಎಸ್ನ ವಿಷಯ ಮಾತನಾಡೋದೇ ಬೇರೆ. ನೀವು ರಾಜಕೀಯವಾಗಿ ಯಾವುದೋ ಪಕ್ಷದವ್ರು ಏನೋ ಮಾಡಿದ್ರು, ಭ್ರಷ್ಟಾಚಾರ ಮಾಡಿದ್ರು, ಮತ್ತೊಂದು ಅಂದರೆ ಕಾನೂನು ಪ್ರಕಾರ ಅದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕೋ ಅದನ್ನು ಬರ್ತಾರೆ. ಆರ್ ಎಸ್ ಎಸ್ನ ಇವರು ತಾಲಿಬಾನಿಗೆ ಹೋಲಿಸಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ರಾಜಕೀಯದ ಜ್ಞಾನವಿರಲಿ, ಸಾಮಾನ್ಯವಾದ ಪರಿಜ್ಞಾನವೂ ಇಲ್ಲ, ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಹೇಳ್ಬೋದು ಅವ್ರಿಗೆ. ಕೆಲವು ಸರ್ತಿ ಏನಾಗುತ್ತೆ ಗೊತ್ತಾ,
ನಾವು ಒಂದು ಮಾತಾಡ್ತೀವಲ್ವ ಅದು ಆ್ಯಕ್ಚುಲಿ ನಮಗೇ ಹಿಡಿದಿರೋ ಕನ್ನಡಿ ಆಗುತ್ತೆ. ಆ ರೀತಿಯಾಗಿ ಇವ್ರಿಗೇನಾದರೂ ತಾಲಿಬಾನಿನ ಮೋಹದಿಂದ ಯಾರಿಗೆ ಹೋಲಿಸೋದಪ್ಪ ಅಂತ ಗೊತ್ತಿಲ್ಲದೆ ಅವರು ಹೋಲಿಸುವಂಥ ತಪ್ಪನ್ನು ಮಾಡಿರ್ಬೋದು. ಸ್ವಲ್ಪ ಕನ್ನಡಿನ ಮುಖಕ್ಕೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಸಂಘಕ್ಕೆ ಈಗ 100 ವರ್ಷ ತುಂಬಿದೆ ಮತ್ತು 100 ವರ್ಷದ ಸಾಧನೆಗಳು ಎಲ್ಲನೂ ಹೇಳ್ತಾ ಬರ್ತಾ ಇದ್ದೀವಿ. ಆದರೆ ಮುಂದಿನ 25 ವರ್ಷ ಅಥವಾ 50 ವರ್ಷ ಬೇರೆ ಥರನೇ ಇರುತ್ತೆ. ಅಂದರೆ ನಮ್ಮ ಭಾರತ ಕೂಡ ಡೆವಲಪಿಂಗ್ ನೇಷನ್ ಆಗೋ ಮಟ್ಟಕ್ಕೆ ಹೋಗ್ತಾ ಇದೆ, ಡೆವಲಪ್ಡ್ ನೇಷನ್ ಆಗೋ ಮಟ್ಟಕ್ಕೆ. ಸೊ ಸಂಘ ಇದ್ರ ಬಗ್ಗೆ ಏನು ಯೋಚನೆ ಮಾಡಿದೆ, ಮುಂದೆ ಏನು ಅಂದರೆ AI ಸ್ಕಿಲ್ಸು, ಸ್ಪೇಸ್ ಟೆಕ್ನಾಲಜಿ ಇವೆಲ್ಲ ಮುಂದಕ್ಕೆ ಬರ್ತಾ ಇದೆ. ಸಂಘ ಯುವಕರಲ್ಲಿ ಇದನ್ನು ಹೇಗೆ ಇನ್ಕ್ಲೂಸಿವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ? ಪ್ರಸ್ತುತತೆ ಬಗ್ಗೆ ಅಂದರೆ RSS ಆಯಿತು, ಸ್ಥಾಪನೆ ಆಗಿದ್ದೇನು ಉದ್ದೇಶ ಆಯಿತು, ಇವಾಗ ಇವಾಲ್ವ್ ಆಗ್ತಾ ಇರೋ ಸಂದರ್ಭದಲ್ಲಿ ಈಗಿನ ದಿನಮಾನಕ್ಕೆ RSS ಎಷ್ಟು ಪ್ರಸ್ತುತ, ಹಾಗೆ RSSನ ಕಾರ್ಯಕರ್ತರು ಈ ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತೇಳಿ ಅದನ್ನು ಒಳಗೊಂಡಂತೆ ಉತ್ತರ. ಈಗ ಒಂದು 10,000 ವರ್ಷದ ಹಿಂದೆ ನೀರಿನ ಉದ್ದೇಶ ಏನಿತ್ತು? ಈಗ ಲೋಟ ನೀರು ಕುಡಿದು ಮಾತಾಡ್ತಾ ಇದ್ವಿ. ನೀರಿನ ಉದ್ದೇಶ ಬಾಯಾರಿಕೆ ಹೋಗ್ಸೋದಿತ್ತು. ಒಂದು 10,000 ವರ್ಷ ಆದಮೇಲೆ ನೀರಿನ ಉದ್ದೇಶ ಏನು? ಅದು ಅದೇನೆ. ಜನ ಸ್ನಾನಕ್ಕೆ ಉಪಯೋಗಿಸ್ಬೋದು, ಬಟ್ಟೆ ತೊಳೆಯೋಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಕೆಲವು ಬೇಸಿಕ್ ವಿಷಯಗಳು 10,000 ವರ್ಷ ಆದರೂ ಬೇಸಿಕ್ಕೇ. ಅಂದರೆ ಹಿಂದೂ ಸಮಾಜ ಎಲ್ಲಿ ತನಕ ದುರ್ಬಲವಾಗಿದೆ, ಹಿಂದೂ ಸಮಾಜ ಎಲ್ಲಿ ತನಕ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಲ್ಲ, ಹಿಂದೂ ಸಮಾಜವು ಎಲ್ಲಿ ತನಕ ರಾಜಕೀಯ ಪಕ್ಷಗಳಿಂದ, ನಾನು ಎಲ್ಲ ರಾಜಕೀಯ ಪಕ್ಷಗಳನ್ನು ಸೇರಿಸ್ಬಿಟ್ಟೆ ಹೇಳ್ತಾ ಇರೋದು, ಮುಕ್ತಿ ಇದೆ ಅಥವಾ ನನಗೊಂದು ಧೈರ್ಯ ಸಿಗುತ್ತೆ ಅಂತ ಅದು ರಾಜಕೀಯದ ಕಡೆ ನೋಡ್ತಾ ಇದೆ. RSSನಲ್ಲಿ ಬಳಸುವಂಥ ಭಾಳ ಒಳ್ಳೆಯ ಪದ ಸ್ವ. ತನ್ನ ಕಡೆ ಸ್ವಂತಿಕೆ, ಸ್ವದೇಶಿ, ಸ್ವಾಭಿಮಾನ, ಸ್ವತ್ವ, ಸ್ವರಾಜ್ಯ ಅದ್ರ ಕಡೆ ಅದು ನೋಡೋದಿಲ್ಲ. ಅಲ್ಲಿ ತನಕ RSSನ ಪ್ರಸ್ತುತತೆ ಇರುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ಕ್ಷೇತ್ರ ಅಥವಾ ನೀವು ಹೇಳಿದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತೊಂದು ಇವುಗಳು ಬರ್ತಾ ಹೋಗುತ್ತೆ. ವಿಜ್ಞಾನವನ್ನು RSS ಎಂದೂ ವಿರೋಧ ಮಾಡಿಲ್ಲ ನಾನು ನೋಡಿದಂತೆ. ಈ ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಅವರು ಸಂಘದ ಕಂಡು ಭಯಪಟ್ರ. ಎಲ್ಲ ಕಡೆ ಪಥಸಂಚಲನಗಳು ಜೋರಾಗಿ ನಡೀತಾ ಇದೆ. ಸಂಘ 100 ವರ್ಷದ ಯೋಜನೆಗಳನ್ನ ವಿವಿಧ ರೀತಿಯಲ್ಲಿ ಹಮ್ಮಿಕೊಂಡಿದೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ. ಇದು ಅವರ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಭಯ ಅವ್ರಿಗಿದೆಯಾ? ಆ ರೀತಿಯಲ್ಲಿ ಅವರು ಈ ಸಂಘನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಅದು ಅವ್ರ ಕೈಲಿ ಆಗುತ್ತಾ? ಸಂಘ ಇದರಿಂದ ಹೊಡ್ತಾ ತಿನ್ನುತ್ತಾ? ಇಲ್ಲ ಹೆಂಗೆ ಸಂಘ ಇದನ್ನು ಫೇಸ್ ಮಾಡುತ್ತೆ? ನೀವು ಹೇಳೋದು ಹೇಗಿದೆ ಅಂದರೆ ಕಾದು ನೋಡಿ ಮುಂದಿನ ಸಂಚಿಕೆಯಲ್ಲಿ ಅನ್ನೋ ಥರ ಇದೆ. ವಾಟ್ ಎವರ್. ಇಲ್ಲ, RSS ಕಂಡ್ರೆ ಯಾರಿಗಾದ್ರೂ ಭಯ ಆಗಬೇಕಾ? RSSನ ಕಾರ್ಯಕರ್ತರು ಕೈಯಲ್ಲಿ ಹಿಡುವ ದಂಡ ಮಾರಕಾಸ್ತ್ರವಾಗಿ ಯಾರಿಗಾದ್ರೂ ಕಾಣಬೇಕಾ? ಇದಕ್ಕೆ ಪೂರಕವಾಗಿ ಎವಿಡೆನ್ಸ್ನಲ್ಲಿ ನಾವು ಹೋದರೆ RSSನವರಾದರೆ ಸ್ವಲ್ಪ ತಮಾಷೆಗೆ ಹೇಳ್ತಾ ಇದ್ದೀರಿ, ದಂಡವನ್ನಾರು ಇಟ್ಕೊಂಡಿದ್ದಾರೆ. ಅದೇ ಕಾಳಿ ಆದರೆ ಖಡ್ಗನೇ ಇಟ್ಕೊಂಡಿದ್ದಾಳೆ. ಮಹಿಷಾಸುರ ಮರ್ದಿನಿ ಆದರೆ ಎಲ್ಲ ಕೈಗಳಲ್ಲೂ ಖಡ್ಗವನ್ನು ಇಟ್ಕೊಂಡಿದ್ದಾರೆ. ರಾಮ ಆದರೆ ಬಿಲ್ಲೆ ಇಟ್ಕೊಂಡಿದ್ದಾನೆ. ಹನುಮಂತ ಆದರೆ, ಭೀಮ ಆದರೆ ಗದೆನೇ ಇಟ್ಕೊಂಡಿದೆ. ಎಲ್ಲ ಊರೂರಲ್ಲಿದೆ. ಬೆಂಗಳೂರಿದೆ, ಎಲ್ಲ ಊರಿನಲ್ಲಿ ಹನುಮಂತನ ಮಾರುತಿ ದೇವಸ್ಥಾನಗಳಿದೆ. ಅದರಲ್ಲಿರೋ ಗದೆ ಕಂಡ್ರೆ ಈ ಪ್ರಶ್ನೆ ಕೇಳೋರಿಗೆ ಭಯ ಆಗ್ತಿದೆಯಾ? ಆ ಖಡ್ಗ ನೋಡಿದ್ರೆ ಇವ್ರಿಗೆ ಭಯ ಆಗ್ತಿದೆಯಾ? ಭಯ ಆಗತ್ತೆ. ಯಾವಾಗ ಆಗತ್ತೆ ಅಂದರೆ ನೀವು ಧರ್ಮದ ದಾರಿಯಲ್ಲಿ ನಡೆದೇ ಹೋದರೆ, ಮೋಸ ವಂಚನೆಯನ್ನು ಮಾಡ್ತಾ ಇದ್ದರೆ ಇದನ್ನೆಲ್ಲ ನೋಡಿದಾಗ ಭಯ ಆಗತ್ತೆ. ಭಯ ಆಗಬೇಕಾಗಿರೋದು ಯಾರಿಗೆ? ಕಾಳಿಯ ಕೈಯಲ್ಲಿರೋ ಖಡ್ಗ ದೈತ್ಯರಿಗೆ. ಅಲ್ಲಿ ಆ ಉದಾಹರಣೆಯಲ್ಲಿ ಬರುತ್ತೆ. ಇಲ್ಲಿ ಸಂಘದವರು ಆ ಒಂದು ದಂಡವನ್ನು ಇಟ್ಕೊಂಡು ಯಾರಿಗೋ ಹೊಡೆದ್ರು ಬಡಿದ್ರು ಅಂತ ಎಲ್ಲೂ ಇಲ್ಲ. ಅದು ಒಂದು. ಎರಡನೇದು, RSSನ ಕಂಡ್ರೆ ಇವಾಗ ಅನೇಕ ಹೆಸರುಗಳನ್ನು ಹೇಳಿದವ್ರಿಗೆ ಭಯ ಆಗ್ತಿದೆಯಾ ಅಂದರೆ, ಭಯ ಅನ್ನೋ ಪದ ಹೇಳಲ್ಲ, ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ದಿಗಿಲು ಅಂದರೆ ನರ್ವಸ್ನೆಸ್ ಅಂತ ಒಂದು ಪದ ಹೇಳ್ತಾರೆ, ನರ್ವಸ್ ಅಂತಾರೆ. ಒಂದು 4-5 ವರ್ಷದ ಹಿಂದೆ ಇರಬೇಕು, ರಾಹುಲ್ ಗಾಂಧಿಯವರು ನಾವು RSS ಥರ ಒಂದು RSS ಕಟ್ತೀವಿ ಅಂತ ಹೇಳೋಕ್ಕೆ ಶುರು ಮಾಡಿದರು. ನೀವು ಗಮನಿಸಿರ್ಬೋದು ಅನೇಕರು, ನಾವು ಒಂದು ಮಾಡ್ತೀವಿ ಅಂತ. UT ಖಾದರ್ ಕೂಡ ಇಲ್ಲಿ ನಾವು ಅದೇ ಥರ ಮಾಡ್ತೀವಿ ಅಂತ ಅವ್ರು ಹೊರಟಿದ್ರು. ನಾನು ಹೇಳೋದು ಖಂಡಿತ ಮಾಡಿ ಮಾರಾಯರೆ, ನಿಮಗೆ ಒಳ್ಳೇದಾಗಲಿ ಮಾರಾಯರೆ. ಖಾದರ್ ಅವ್ರು ಮೋಸ್ಟ್ಲಿ ಮಂಗಳೂರು ಕಡೆಯವರು ಅನಿಸುತ್ತೆ. ಒಳ್ಳೇದಾಗಲಿ, ನಿಮಗೆ ಶುಭವಾಗಲಿ, ಮಾಡಿ. ಶತಾಬ್ದಿಯ ಕಾರ್ಯಕ್ರಮಗಳಿಂದ ಸರ್ಕಾರ ಅಥವಾ ರಾಜಕೀಯ ಪಕ್ಷಗಳು ಭಯ ಪಡೋದೊಂದು ಭಾಗ. ಸಂಘದ ಮೂಲ ಮಾತು ಅಥವಾ ಧ್ಯೇಯವಾಕ್ಯ ಸರ್ವವ್ಯಾಪಿ ಸರ್ವಸ್ಪರ್ಶಿ, ಅಥವಾ ಇವತ್ತೇನು ಸಮಾಜದಲ್ಲಿ ಸಂಘವಿದೆ, ಸಂಘವೇ ಸಮಾಜವಾಗಬೇಕು ಅಂತನ್ನೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದೆ ಸಂಘ, ಅದಕ್ಕೇನಾದ್ರು ಈ ಖರ್ಗೆ ಅವರ ಮಾತುಗಳು ಅಥವಾ ಹೇಳಿಕೆಗಳು ಅಥವಾ ಅವ್ರ ನಡಿಗೆ ಪೂರಕವಾಗಿ ಸಹಾಯವಾಗಬಹುದಾ ನಿಮ್ಮ ಮಾತುಗಳಲ್ಲಿ? ನಾವು ಯಾವುದೇ ಇಂಡಿವಿಜುವಲ್ನ ಅಷ್ಟೊಂದು ಮಹತ್ವ ಕೊಟ್ಟು ನೋಡಬಾರ್ದು. ಯಾಕೆಂದರೆ ಮಾಡೋಕ್ಕೆ 100 ಕೆಲಸ ಇರುತ್ತೆ ನಮಗೆ ಸಮಾಜ ಅಂದಮೇಲೆ. ಯಾರೋ ಒಬ್ಬ ವ್ಯಕ್ತಿ ಅದ್ರ ಬಗ್ಗೆ ತರ್ತಿರೋ ಚರ್ಚೆಯಿಂದ ಸಮಾಜದಲ್ಲಿ ಒಂದಷ್ಟು ಏನು ಹೇಳ್ಬೋದು, ಒಂಥರ ಕಚಗುಳಿ ಇಟ್ಟಂಗೆ, ಒಂದಷ್ಟು ಚರ್ಚೆ ಮಾಡೋಕ್ಕೆ ಒಂದಷ್ಟು ವಿಷಯ ಅನಿಸುತ್ತೆ. ಧ್ಯೇಯನಿಷ್ಠರಾಗಿರೋ ಜನ ಯಾವುದೇ ಪಕ್ಷದಲ್ಲಿರಲಿ,
ಸೀರಿಯಸ್ ಆಗಿರೋ ಜನ ಇದು ಭಾಳ ಅತಿ ಆಯ್ತಪ್ಪ ಅಂದ್ಬಿಟ್ಟು ಅವ್ರವ್ರ ಕೆಲಸ ಕೊಟ್ಟು ಹೋಗ್ತಾರೆ. ಒಂದು ಸತಿ ನೋಡ್ತಾರೆ, 2 ಸತಿ ನೋಡ್ತಾರೆ, ಇವ್ರು ಮಾಡ್ತಿರೋದೆಲ್ಲ ಗಿಮಿಕ್ಕು ಗೊತ್ತಾಯಿತು. ಇವರು ಅಂತಲ್ಲ, ಯಾರೇ ಮಾಡಿದ್ರು ಇದ್ಯಾವುದೋ ಅತಿ ಆಯಿತು ನಿಂದು ಬಿಡು ಅಂತೀವಲ್ಲ ಮನೇಲಿ, ಹಂಗಂದ್ಬಿಟ್ಟು ಪಕ್ಕಕ್ಕೆ ಹಾಕ್ತಾರೆ. ಪ್ರಾಯಃ ಕಾಂಗ್ರೆಸ್ ಪಕ್ಷದಲ್ಲೇ ಇವತ್ತೋ ನಾಳೆಯಲ್ಲಿ ಯಾರಾದರೂ ಇವ್ರಿಗೇನೆ ಬುದ್ಧಿ ಹೇಳಿದ್ರು ಸಾರ್ವಜನಿಕವಾಗಿ ಏನೂ ಆಶ್ಚರ್ಯ ಇಲ್ಲ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡೋದ್ರಿಂದ RSSಗೇನೋ ಭಾಳ ದೊಡ್ಡ ಮೈಲೇಜ್ ಸಿಗುತ್ತೆ ಅಂದರೆ ಯಾಕದನ್ನು ನಾನು ಒಪ್ಪಲ್ಲ ಅಂದರೆ, ಅವಾಗ ಆ ಥರದ ಒಂದು ನಾವು ಸೈಕಾಲಜಿಗೆ ಒಳಗಾಗ್ಬಿಟ್ರೆ ಅದೊಂದು ಟ್ರ್ಯಾಪ್. ಅದು ನಾಳೆ ನಮ್ಮನ್ನು ಯಾರು ಪ್ರಚೋದಿಸ್ಬೇಕು, ಪ್ರಚೋದಿಸಿದ್ರೆ ನಮಗೆ ಶಕ್ತಿ ಬರುತ್ತೆ. ನಮ್ಮನ್ನು ಪ್ರಚೋದಿಸ್ತಿರೋದು ಯಾವುದು ಅಂದರೆ ಈ ಮಹನ್ಮಂಗಲೆ, ಈ ಮಾತೃಭೂಮಿಯ ಒಂದು ಶಕ್ತಿ ಇದೆ ಅಲ್ವಾ, ಅದು ನಮ್ಮನ್ನು ಸಂಘ ಕಾರ್ಯಕ್ಕೆ ಪ್ರಚೋದಿಸ್ತಾ ಇದೆ ಅಂತ ಇದೆಯೇ ಹೊರತು ಬೇರೆ ಇನ್ಯಾವ ವಿಚಾರವೂ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತುಂಬ ಪ್ರಸಿದ್ಧವಾಗಿದೆ. ಆದರೆ ಅದೇ ಥರ ರಾಷ್ಟ್ರೀಯ ಸೇವಿಕಾ ಸಮಿತಿ ಎಲ್ಲೂ ಮುನ್ನೆಲೆಗೆ ಜಾಸ್ತಿ ಬರೋದಿಲ್ಲ. ಅದನ್ನು ನಾವು ರಾಷ್ಟ್ರೀಯ ಸೇವಿಕಾ ಸಮಿತಿನ ಮನೆಗೆ ತಲುಪಿಸೋದ್ರಿಂದ ಮಹಿಳೆಯರನ್ನು ಇದಕ್ಕೆ ಮುಖ್ಯವಾಹಿನಿಗೆ ತರೋದ್ರಿಂದ ಮುಂದೆ ಸಂಘ ಇನ್ನೂ ಜಾಸ್ತಿ ಪ್ರಚಾರಕ್ಕೆ ಬರ್ಬೋದು. ಮಹಿಳಾ ಸಬಲೀಕರಣದಲ್ಲಿ ಸಂಘದ ಪಾತ್ರ ಏನು ಅನ್ನೋದು ವೀಕ್ಷಕರಿಗೆ ಗೊತ್ತಾಗಲಿ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ನೀವು ಹೇಳಿದ್ದು ಒಳ್ಳೆಯದೇ. ಒಂದು ಅನೇಕ ಸಂಘ ಶುರುವಾಗಿ ಅದು ಪುರುಷರಿಗೆ ಸಂಬಂಧಪಟ್ಟಂತೆ ಮಾಡಿದ್ದು 25ರಲ್ಲಿ. ಆವಾಗ 36ನೇ ಇಸ್ವಿ ಸುಮಾರು ಹೊತ್ತಿಗೆ ರಾಷ್ಟ್ರ ಸೇವಿಕಾ ಸಮಿತಿ, ಹಾಗಾದ್ರೆ ಮಹಿಳೆಯರಿಗೂ ಒಂದು ಅವಕಾಶ ಬೇಕು, ನಾವು ಇದನ್ನು ಮಾಡಬೇಕಲ್ವಾ, ಅವರ ಸಂಘಟನೆ ಆಗಬೇಕಲ್ವಾ ಅಂತ ಅವರು ಲಕ್ಷ್ಮೀ ತಾಯಿಯವರು ಕೇಳಿದಾಗ, ಆವಾಗ ಡಾಕ್ಟರ್ ಕೇಶವ ಬಲ್ಲಿರಾಮ್ ಅಡಿಗೆ ಅವರು ಮಾಡೋಣ, ನಮ್ಮದೊಂದು ಕ್ಯಾಂಪ್ ನಡೀತಾ ಇದೆ, ನೀವು ಅದನ್ನು ಒಂದು ಸರ್ತಿ ವಿಸಿಟ್ ಮಾಡಿ ಎಲ್ಲ ನೋಡಿ ಅಂತ ಅವ್ರು ಪೂರ್ತಿ ಅದನ್ನೆಲ್ಲ ನೋಡ್ತಾರೆ. ಅದೆಲ್ಲ ನೋಡಿದ ಮೇಲೆ ಇವರಿಗೆ ಒಂದು ಪ್ರತ್ಯೇಕವಾಗಿರೋದು ಒಂದು ರಾಷ್ಟ್ರ ಸೇವಿಕಾ ಸಮಿತಿಯನ್ನು ಅವರು ಇಡ್ತಾರೆ. ಅವ್ರ ಕೆಲಸವನ್ನು ಅವರು ಸೈಲೆಂಟಾಗಿ ಮಾಡ್ತಿದ್ದಾರೆ. ಇದನ್ನು ಸೈಲೆಂಟಾಗಿ ಅಂದರೆ ಸೀಕ್ರೆಟ್ ಆಗಲ್ಲ. ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಮೀಡಿಯಾದಲ್ಲಿ ಅಥವಾ ನಮ್ಮ ರಾಜಕೀಯ ಪಕ್ಷದಲ್ಲಿ ಬರೋ ಸಮಸ್ಯೆ ಏನು ಗೊತ್ತಾ, ಒಂದು ಕೆಲಸನ ಸೈಲೆಂಟಾಗಿ ಮಾಡಿದ ತಕ್ಷಣ ಸೀಕ್ರೆಟಾಗಿ ಮಾಡ್ತೀರಿ. ಈಗ ನೀವು ಎಷ್ಟೊಂದು ಡೆಪಾಸಿಟ್ ಇಟ್ಟಿರ್ತೀರಪ್ಪ ಬ್ಯಾಂಕಲ್ಲಿ, ಅದನ್ನೆಲ್ಲ ಊರಿಗೆ ಹೇಳ್ತೀರಾ ನೀವು ಹೇಳಿ, ಎಷ್ಟೋ ಚಿನ್ನ ಇಟ್ಟಿರ್ತೀರ ಮನೇಲಿ, ನೀವು ಊರಿಗೆಲ್ಲ ಹೇಳ್ತೀರಾ? ನಿಮಗೆ ಗೊತ್ತಿರುತ್ತೆ ನಿಮ್ಮ ಲಾಕರ್ನ ನಂಬರು, ಆ ಥರ ನಮ್ಮನೆ ವಿಷಯ ನಮ್ಮನೇದು. ಆ ರೀತಿ ಸಂಘ ಮಹಿಳೆಯರ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾರೆ. ವಾಸುದೈವ ಕುಟುಂಬಕಂ ಅನ್ನೋ ನಮ್ಮ ಭಾರತೀಯ ಮೌಲ್ಯ ನಮ್ಮ ಇಡೀ ವಿಶ್ವದಲ್ಲಿ ಜೀವಂತವಾಗಿಡಲು ಸಂಘದ ಪಾತ್ರ ಏನಾದರೂ ಇದೆಯಾ? ಇದ್ದರೆ ಯಾವ ಥರ ಇದೆ? ವಸುಧೈವ ಕುಟುಂಬಕ್ಕಂದರೆ ಇಡೀ ಭೂಮಿನೇ ಒಂದು ವಸುಧೆ. ವಸುಧೆ ಅಂದರೆ ಭೂಮಿ, ವಸುಧೈವ ಕುಟುಂಬಕ್ಕಂ ಅಂದರೆ ಇಡೀ ಭೂಮಿನೇ ಒಂದು ಫ್ಯಾಮಿಲಿ. ಆ ಕಾನ್ಸೆಪ್ಟನ್ನ ಸಂಘ ಅನೇಕ ಸರ್ತಿ ಹೇಳ್ಕೊಂಡೇ ಬಂದಿದೆ. ಅದಕ್ಕೋಸ್ಕರವೇ RSSನ ಒಂದು ಸಂಸ್ಥೆ ಹೆಸರು ನೀವು ಗಮನಿಸ್ಬೋದು, ವಿಶ್ವ ಹಿಂದೂ ಪರಿಷತ್. ಅದು ವಿಶ್ವಕ್ಕೆ ಸಂಬಂಧಪಟ್ಟ ಎಲ್ಲ ಹಿಂದೂಗಳು, ಯಾರೋ ಮಾರಿಷಿಯಸ್ನಲ್ಲಿದ್ದಾರೆ, ಯಾರೋ ಇನ್ನೊಂದು ಬೇರೆ ಫ್ರಾನ್ಸಲ್ಲಿದ್ದಾರೆ ಅಥವಾ ಇನ್ನೊಂದು ದೇಶದಲ್ಲಿದ್ದಾರೆ, ಅವರೆಲ್ಲರನ್ನೂ ಒಂದು ಮಾಡಬೇಕು ಅಂತ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಹೆಚ್ಚು ಹಿಂದೂ ಅಂತ ಹೇಳೋಕ್ಕೆ ಜಾಗ ಇದೆಯೋ, ಅವಕಾಶ ಇದೆಯೋ ಅಂಥ ಕಡೆ ಹಿಂದೂ ಅನ್ನೋ ಪದವನ್ನು ಬಳಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ವಿಶ್ವ ವಿಭಾಗ ಅನ್ನೋ ಹೆಸರಿನಲ್ಲಿ ಇದ್ದುಕೊಂಡು ಆಯಾ, ಈ ಮಾತು ಭಾಳ ಮುಖ್ಯ, ಆಯಾ ದೇಶದ ಸಮಾಜದ ಸಂವಿಧಾನಕ್ಕೆ ಒಳಗೊಂಡು ಆಯಾ ದೇಶದ ನೆಲದ ಕಾನೂನಿಗೆ ಧಕ್ಕೆಯಾಗದಂತೆ, ಭಾಳ ಇಂಪಾರ್ಟೆಂಟು, ಎಲ್ಲೂ ಕಲ್ಲು ತೂರಾಟವನ್ನು ಮಾಡದೆ ಅಲ್ಲಿಯ ಪದ್ಧತಿಗೆ ಪರಂಪರೆಗೆ ಗೌರವ ಕೊಡುತ್ತಾ ಸಾಧ್ಯವಾದಷ್ಟರ ಮಟ್ಟಿಗೆ ತಮ್ಮ ಹಿಂದೂ ಐಡೆಂಟಿಟಿಯನ್ನು ಉಳಿಸಿಕೊಂಡು ಆ ದೇಶದ ಎಕಾನಮಿಯನ್ನು, ಆ ದೇಶದ ಸಮಾಜವನ್ನು ದೃಢಪಡಿಸುವ ಕೆಲಸ ಮಾಡಿ ಅನೇಕ ದೇಶಗಳಲ್ಲಿ ಮೇಯರ್ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಚುನಾವಣೆಗಳಲ್ಲಿ ಗೆದ್ದಿದ್ದಾರೆ. ಒಂದು ಮಾತು ನನಗೆ ಗೊತ್ತಿಲ್ಲ ಎಷ್ಟು ಸಮಯ ಇದೆ ಅಂತ, ವಾಜಪೇಯಿ ಅವ್ರದ್ದೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ವಿಶ್ವ ಇದನ್ನು ಹೇಳಿದ್ರಲ್ಲ, ಭಾಳ ಹಿಂದೆ ಸಂಘವನ್ನೇ ಕುರಿತು ಅವರು ಒಂದು ಪದ್ಯ ಬರೆದಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಘದ ಸ್ವಯಂ ಸೇವಕರಾಗಿದ್ದವರು, ಪ್ರಧಾನಮಂತ್ರಿಗಳಾಗಿದ್ದವರು. ಕಬೀತೆ ಅಕೇಲೆ ಹುಯೇ ಆಜ್ ಇತನೆ ನಹಿ ತಬ್ ಡರೆ ತೋ ಭಲಾ ಅಬ್ ಡರೆಂಗೆ विरोधों के सागर में चट्टान हैं हम जो टकराएंगे हमसे मौत अपनी मरेंगे लिया हाथ में ध्वज कभी ना झुकेंगे कदम बढ़ रहा है कभी ना रुकेंगे ना सूरज के सम्मुख अंधेरा टिकेगा निडर है सभी हम अमर है सभी के सर पर हमारे वरद हस्त करता गगन में लहरता है भगवा हमारा. ಇದು ವಾಜಪೇಯಿ ಅವರು ಬರೆದಿದ್ದು. ಅದ್ರಲ್ಲಿ ಮಾತು ಇಂಪಾರ್ಟೆಂಟ್ ನೋಡಿ, ಇದು ಒಂದು ಲೈನ್ ಮಾತ್ರ ಹೇಳ್ತೀನಿ. ಕಭೀತೆ ಅಕೇಲೆ ಹುಯೇ ಆಜ್ ಇತನೆ. ಹಿಂದೆ ನಮ್ಮ ಸಂಖ್ಯೆ ಕಮ್ಮಿ ಇತ್ತು 25ನೇ ಇಸ್ವಿಲಿ, ಇವತ್ತು ಇಷ್ಟು ಜನ ಆಗಿದ್ದೀವಿ, ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಆಗಿದ್ದೀವಿ. ನಹಿ ತಬ್ ಡರೇತೋ, ಆಗಲೇ ಹೆದರ್ಕೊಳ್ಳಿಲ್ಲ, ಬ್ರಿಟಿಷ್ನವ್ರಿಗೆ ಹೆದರ್ಕೊಳ್ಳಿಲ್ಲ. ನೀವು ಯಾವ ಊರಿನ ಜನ, ನೀವು
ನಾನು ಹೇಳೋದು ದಾಸರು ಒಂದು ಹೇಳ್ತಾರಲ್ಲ, ಅಥವಾ ವಚನಕಾರರು ಹೇಳ್ತಾರಲ್ಲ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನುವಂತೆ ನಿಮ್ಮ ಪಕ್ಷಗಳನ್ನು ನೀವು ಸಂತೈಸಿಕೊಳ್ಳಿ. ನೋಡಿ, RSSನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳು RSS, ಗೃಹ ಮಂತ್ರಿಗಳು RSS, ಕೇಂದ್ರದಲ್ಲಿ ಇನ್ನೂ ಅನೇಕ ಮಂತ್ರಿಗಳು RSSನಲ್ಲಿದ್ದಾರೆ. ರಾಜ್ಯದಲ್ಲೂ ಇರುವ ಈಗಿನ ವಿರೋಧ ಪಕ್ಷದ ಅನೇಕ ನಾಯಕರುಗಳು RSSನಲ್ಲಿದ್ದಾರೆ. ಯಾವುದನ್ನು ಬ್ಯಾನ್ ಮಾಡ್ತಾರೆ? RSS ಇಸ್ ಎ ಕಾನ್ಸೆಪ್ಟ್, RSS ಇಸ್ ಎ ಫಿಲಾಸಫಿ. ಅದೊಂದು ವಿಚಾರ, ಅದನ್ನು ಏನು ಬ್ಯಾನ್ ಮಾಡ್ತಾರೆ ಇವರು? ಒಂದು. ಎರಡನೇದು, RSSನ ಒಂದು ರಿಜಿಸ್ಟ್ರೇಷನ್ ಬಗ್ಗೆ ಇವರು ಕೇಳ್ತಿದ್ದಾರಲ್ಲ, ಒಂದು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಯ್ತಲ್ಲ, ಈಗಿರುವ ಕಾಂಗ್ರೆಸ್ ನೋಂದಾಯಿತ ಸಂಸ್ಥೆನ? ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಅದಕ್ಕೆ ಮೂಲವಾದ ಕಾಂಗ್ರೆಸ್ ಪಕ್ಷ ಅದು ನೋಂದಾಯಿತನ? ಪ್ರತಿಯೊಂದು ಜಿಲ್ಲೆಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಜಿಲ್ಲಾ ಘಟಕಗಳು ಅವೆಲ್ಲವೂ ಸರಿಯಾದ ರೀತಿಯಲ್ಲಿ ನೋಂದಾಯಿತನ? ಅದರದ್ದೆಲ್ಲ ಆಡಿಟ್ ಆಗ್ತಾ ಇದೆಯಾ? ಇದನ್ನು ಈಗ ಆಡಿಟರ್ ಸಂಬಂಧಪಟ್ಟಂಥ ಸಂಸ್ಥೆಯವರು ಇವಾಗ ತನಿಖೆ ಮಾಡ್ಬೋದಲ್ಲ? RSSನ ಹುಟ್ಟಿನ ಕಾರಣ, ಉದ್ದೇಶದಿಂದ ಹಿಡಿದು RSSನ ಪ್ರಸ್ತುತತೆ ಬಗ್ಗೆ ಇದ್ದ ಅನೇಕ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ವಿಶೇಷವಾದ ಧನ್ಯವಾದ. ತಮ್ಮ ಉತ್ತರಕ್ಕೆ ಹಾಗೆ ಸಮಯಕ್ಕಾಗಿ ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಧನ್ಯವಾದ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟೆಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.